ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜೀರೋ ಪ್ಯಾನಿಕ್ ಮ್ಯಾಥ್ಸ್. ಇವತ್ತಿನ ಸೆಷನ್ ಅಲ್ಲಿ ನಾವು ಟೈಮ್ ಅಂಡ್ ಡಿಸ್ಟೆನ್ಸ್, ಸಮಯ ಮತ್ತು ದೂರಕ್ಕೆ ಸಂಬಂಧಪಟ್ಟಂತೆ ಮೂರನೇ ಸೆಷನ್ ಅಲ್ಲಿ ಇದೀವಿ. ನಾವು ಪಾರ್ಟ್ 3 ಆಫ್ ಟೈಮ್ ಅಂಡ್ ಡಿಸ್ಟೆನ್ಸ್. ಓಕೆ, ಸೊ ಈ ಸೆಷನ್ ಅಲ್ಲಿ ನಾವು ಲೇಟ್ ಅಂಡ್ ಅರ್ಲಿ ಟೈಮಿಂಗ್ ಪ್ರಾಬ್ಲಮ್ಸ್ ನ ನೋಡ್ತೀವಿ. ಅಂದ್ರೆ ಈ ತರದ ಸಮಸ್ಯೆಗಳಲ್ಲಿ ಸಮಯ ಅನ್ನೋದನ್ನ ಮುಂಚಿತವಾದ ಸಮಯ ಹಾಗೂ ತಡವಾದ ಸಮಯ ಅಂತ ಕೊಟ್ಟಿರ್ತಾರೆ. ಓಕೆ, ಪ್ರಾಬ್ಲಮ್ಸ್ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ಪಾರ್ಟ್ 3 ಆಫ್ ಟೈಮ್ ಅಂಡ್ ಡಿಸ್ಟೆನ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರೋದ್ರಿಂದ ಫಸ್ಟ್ 2 ಸೆಷನ್ಸ್ ನ ಫಸ್ಟ್ 2 ವಿಡಿಯೋಸ್ ನ ನೀವು ಮೊದಲು ನೋಡಿ. ಯಾಕೆಂದ್ರೆ ಆ ಎರಡು ವಿಡಿಯೋದಲ್ಲೂ ನಾವು ಒಂದಿಷ್ಟು ಬೇಸಿಕ್ ಫಾರ್ಮುಲಾಸ್ ನ ಮತ್ತೆ ಒಂದಿಷ್ಟು ಶಾರ್ಟ್ ಟ್ರಿಕ್ಸ್ ನ, ಬೇಸಿಕ್ ರೂಲ್ಸ್ ಆಫ್ ಕನ್ವರ್ಷನ್ಸ್ ನ ಎಲ್ಲ ಡಿಸ್ಕಸ್ ಮಾಡಿದೀವಿ. ಅದ್ರ ಜೊತೆಗೆ ಎರಡನೇ ಸೆಷನ್ ಅಲ್ಲಿ ಒಂದಿಷ್ಟು ಬೇಸಿಕ್ ಅಂಡ್ ಮೀಡಿಯಂ ಟೈಪ್ ಆಫ್ ಪ್ರಾಬ್ಲಮ್ಸ್ ನು ಕೂಡ ಸಾಲ್ವ್ ಮಾಡಿದೀವಿ. ಓಕೆ, ಸೊ ಅದಕ್ಕೆ ಫಸ್ಟ್ ಎರಡು ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದೆ. ಫಸ್ಟ್ ಎರಡು ವಿಡಿಯೋನ ನೋಡಿ, ಆನಂತರ ಈ ವಿಡಿಯೋನ ನೋಡಿ. ಓಕೆ, ಸೊ ಪಾರ್ಟ್ 3 ಮುಂಚಿತ ಹಾಗೂ ತಡವಾದ ಸಮಯಗಳ ಸಮಸ್ಯೆಗಳು. ಓಕೆ, ಸೊ ಈ ಪ್ರಾಬ್ಲಮ್ಸ್ ನ ನೋಡೋದಕ್ಕಿಂತ ಮುಂಚೆ ಒಂದು ಸಿಂಪಲ್ ರೂಲ್ ಇದೆ. ಆ ರೂಲ್ ನ ನೀವು ನೆನ್ಪಿಟ್ಕೋಬೇಕು. ಓಕೆ, ಸೊ ದ ಥಿಂಗ್ಸ್ ಟು ರಿಮೆಂಬರ್, ನೆನ್ಪಿಟ್ಕೊಳ್ಳಿ ಇದನ್ನ. ಇದೇನು ಅಂದ್ರೆ ಸಮಸ್ಯೆಗಳು, ಟೈಮ್ ಪ್ರಾಬ್ಲಮ್ಸ್ ಯಾವ್ಯಾವ ಟೈಪ್ ಬರುತ್ತೆ ನಿಮಗೆ ಅಂದ್ರೆ ಈ ಪ್ರಾಬ್ಲಮ್ಸ್ ಅಲ್ಲಿ. ಓಕೆ, ಪ್ರಾಬ್ಲಮ್ ನೋಡಿದಾಗ ನಿಮ್ಗೆ ಕ್ಲಿಯರ್ ಆಗುತ್ತೆ. ಇದು ಮುಂಚಿತವಾಗಿ ಹಾಗೂ ಮುಂಚಿತವಾಗಿ ಎರಡು ಟೈಮ್ ನ ಕೊಟ್ಟು ಆ ಎರಡು ಟೈಮ್ ನ ಮುಂಚಿತವಾಗಿ ಅಂತ ಕೊಟ್ಟಿರಬಹುದು, ಅಥವಾ ಆ ಎರಡು ಟೈಮ್ ನ ತಡವಾಗಿ ಮತ್ತು ತಡವಾಗಿ ಅಂತಾನು ಕೊಟ್ಟಿರಬಹುದು. ಓಕೆ, ಪ್ರಾಬ್ಲಮ್ ಬಂದಾಗ ಗೊತ್ತಾಗತ್ತೆ ನಿಮ್ಗೆ. ಈ ತರ ಎರಡು ಟೈಮ್ ನ ಒಂದೇ ತರ ಕೊಟ್ಟಿದ್ರೆ, ಮುಂಚಿತ ಅಥವಾ ತಡವಾಗಿ ಕೊಟ್ಟಿದ್ರೆ, ಆ ಟೈಮ್ ಏನಿದೆ ಆ ಟೈಮ್ ನ ಡಿಫರೆನ್ಸ್ ನ ನೀವ್ ಏನ್ ಮಾಡ್ಬೇಕು, ಕಳಿಬೇಕು. ಒಂದರಲ್ಲಿ ಒಂದನ್ನ ಕಳಿಬೇಕು. ಓಕೆ, ಸೊ ಮೈನಸ್ ಮಾಡಿದಾಗ ನಿಮ್ಗೆ ಏನ್ ಸಿಗುತ್ತೆ, ದಟ್ ಈಸ್ ದ ಟೈಮ್ ಡಿಫರೆನ್ಸ್. ಆ ಟೈಮ್ ಡಿಫರೆನ್ಸ್ ನ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕು. ಇದು ಯಾವಾಗ ಮುಂಚಿತವಾಗಿ ಅಂತ ಕೊಟ್ಟಿದ್ರೆ ಅಥವಾ ತಡವಾಗಿ ಕೊಟ್ಟಿದ್ರೆ. ಓಕೆ, ಇನ್ನು ಒಂದು ಮುಂಚಿತವಾಗಿ ಇನ್ನೊಂದನ್ನ ತಡವಾಗಿ, ಎರಡು ಟೈಮ್ ಕೊಟ್ಟು ಒಂದ್ ಟೈಮ್ ನ ಮುಂಚಿತವಾಗಿ ಮತ್ತೊಂದನ್ನ ತಡವಾಗಿ ಕೊಟ್ಟಿರ್ಬೋದು, ಅಥವಾ ರಿವರ್ಸ್ ವೇ ನಲ್ಲಿ ಮೊದಲನೇದು ತಡವಾಗಿ ನಂತರದ್ದು ಮುಂಚಿತವಾಗಿ ಕೊಟ್ಟಿರ್ಬೋದು. ಇವೆರಡೂ ಕೇಸಲ್ಲೂ ಕೂಡ ಆ ಟೈಮ್ ಡಿಫರೆನ್ಸ್ ಏನಿದೆ ಅದನ್ನ ನಾವು ಕೂಡಿಸ್ಕೋಬೇಕು, ಒಂದಕ್ಕೊಂದು ಕೂಡಿಸ್ಕೋಬೇಕು. ಓಕೆ, ಸೊ ಫಸ್ಟ್ ಪ್ರಾಬ್ಲಮ್ ನೋಡಿದಾಗ್ಲೇನೆ ಇದು ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಸೊ ನೀವು ಒಂದು ಸಿಂಪಲ್ ರೂಲ್ ನ ನೆನ್ಪಿಟ್ಕೊಳ್ಳಿ. ಎರಡು ಟೈಮ್ ನ ಕೊಟ್ಟು ಆ ಎರಡು ಟೈಮ್ ನ ಒಂದೇ ತರ ಕೊಟ್ಟಿದ್ರೆ ಆ ಟೈಮ್ ಡಿಫರೆನ್ಸ್ ವ್ಯಾಲ್ಯೂ ಏನ್ ಕೊಟ್ಟಿರ್ತಾರೆ ಅದನ್ನ ಒಂದರಲ್ಲಿ ಒಂದು ಕಳೆದ್ ಬಿಡಿ. ಓಕೆ, ಅಂಡ್ ಎರಡನ್ನು ಬೇರೆ ಯಾಕೆ ಕೊಟ್ಟಿದ್ರೆ, ಓಕೆ, ಮುಂಚಿತ ತಡ ಅಥವಾ ತಡ ಮುಂಚಿತ ಅಂತ ಕೊಟ್ಟಿದ್ರೆ ಅವೆರಡನ್ನು ಕೂಡಿಸ್ಕೋಬೇಕು. ಯಾಕೆ ಕೂಡಿಸ್ಕೋಬೇಕು ಅನ್ನೋದನ್ನ ವೆರಿ ಫಸ್ಟ್ ಪ್ರಾಬ್ಲಮ್ ಅಲ್ಲೇ ನಾವು ನೋಡೋಣ. ಓಕೆ, ಸೊ ಈ ಎಲ್ಲಾ ಪ್ರಾಬ್ಲಮ್ಸ್ ನಾವು ಒಂದು ನಾರ್ಮಲ್ ಮೆಥಡ್ ಇಂದನೂ ಕೂಡ ಸಾಲ್ವ್ ಮಾಡೋಣ. ಆ ನಂತರ ಅದಕ್ಕೆ ಒಂದು ಸಿಂಪಲ್ ಫಾರ್ಮುಲಾ ಹೇಳ್ಕೊಡ್ತೀನಿ ನಾನು. ಆ ಫಾರ್ಮುಲಾ ಕೂಡ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬೋದು. ನಿಮಗೆ ಯಾವ ವೇ ಈಸಿ ಅನ್ಸುತ್ತೋ ಅದನ್ನ ಫಾಲೋ ಮಾಡಿ. ಓಕೆ, ಸೊ ಕ್ವಿಕ್ಲಿ ನಾವು ಫಸ್ಟ್ ಪ್ರಾಬ್ಲಮ್ ನ ನೋಡೋಣ. ಓಕೆ, ಫಸ್ಟ್ ಪ್ರಾಬ್ಲಮ್ ನೋಡಿ ನೀವು. ಒಬ್ಬ ವ್ಯಕ್ತಿಯು ತನ್ನ ಮನೆಯಿಂದ ಕಚೇರಿಗೆ ಸ್ಕೂಟರ್ ನಲ್ಲಿ ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಹೋದರೆ 6 ನಿಮಿಷ ಮುಂಚಿತವಾಗಿ ತಲುಪುತ್ತಾನೆ. ಓಕೆ, ಅದೇ ವ್ಯಕ್ತಿ ಗಂಟೆಗೆ 30 ಕಿಲೋಮೀಟರ್ ವೇಗದಲ್ಲಿ ಹೋದರೆ 6 ನಿಮಿಷ ತಡವಾಗಿ ತಲುಪುತ್ತಾನೆ. ಹಾಗಾದರೆ ಅವನ ಮನೆಯಿಂದ ಕಚೇರಿಯವರೆಗೆ ಇರುವ ದೂರ ಎಷ್ಟು? ಸೊ ಇಲ್ಲಿ ನೋಡಿ, ನಾನು ಮುಂಚಿತ ಮತ್ತು ತಡ ಅಂತ ಹೇಳ್ತಾ ಇದ್ನಲ್ವಾ, ಅಲ್ಲಿ ಫಸ್ಟ್ ಗಂಟೆಗೆ 40 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋದ್ರೆ 6 ನಿಮಿಷ ಮುಂಚಿತವಾಗಿ ಹೋಗ್ತಾನೆ. ಅವನು 6 ನಿಮಿಷ ಮೊದಲು ಮುಂಚಿತವಾಗಿ ಹೋಗ್ತಾನೆ. ನಂತರ ಗಂಟೆಗೆ 30 ಕಿಲೋಮೀಟರ್ ವೇಗದಲ್ಲಿ ಹೋದ್ರೆ 6 ನಿಮಿಷ ತಡವಾಗಿ ಹೋಗ್ತಾನೆ. ಅಂದ್ರೆ ಏನ್ ಹೇಳಿ, ಮುಂಚಿತ ತಡ. ಸೊ ಎರಡು ಬೇರೆ ಇದ್ರೆ ನಾವೇನ್ ಮಾಡ್ಕೋಬೇಕು, ಆ ವ್ಯಾಲ್ಯೂಸ್ ಏನಿರುತ್ತೆ ಅವೆರಡನ್ನು ಕೂಡಿಸ್ಕೋಬೇಕು. ಯಾಕೆ ಕೂಡಿಸ್ಕೋಬೇಕು ಅನ್ನೋದಕ್ಕೂ ಕೂಡ ರೂಲ್ ಇದೆ. ಓಕೆ, ಸೊ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ ನಾವು. ಈಗ ನಮ್ಗೆ ಇಲ್ಲಿ ಕೇಳಿರೋದೇನು, ಈ ತರ ಕಂಡೀಷನ್ ಕೊಟ್ಬಿಟ್ಟು ದೂರ ಎಷ್ಟಿದೆ ಅವನ್ಗೆ, ಆಫೀಸ್ ಇಂದ ಮನೆಗೆ ಎಷ್ಟು ದೂರ ಇದೆ ಅನ್ನೋದನ್ನ ಕಂಡುಹಿಡ್ಕೋಬೇಕು. ಈಗ ನಮಗೆ ಡಿಸ್ಟೆನ್ಸ್ ಕಂಡುಹಿಡಿಯೋದಿದೆ. ಓಕೆ, ಈ ಪ್ರಾಬ್ಲಮ್ಸ್ ನಾವು ಪಿಕ್ಚರ್ ಅಲ್ಲಿ ರಿಪ್ರೆಸೆಂಟ್ ಮಾಡ್ಕೊಳ್ಳೋಣ. ಓಕೆ, 1-2 ನಿಮಿಷ ಟೈಮ್ ನೋಡಿ ನೀವು. ಈಗ ನಮಗೆ ಯಾವ ಟೈಮಿಗೆ ಹೋಗ್ತಾನೆ ಅವನು ಆಫೀಸ್ಗೆ ಅನ್ನೋದನ್ನ ಹೇಳಿಲ್ಲ.
ಓಕೆನಾ. ಸೊ ಈಗ ಫಸ್ಟ್ ನಾವೇನ್ ಅನ್ಕೊಳ್ಳೋಣ, ಈಗ ಆಫೀಸ್ಗೆ ಅವನು 10 ಗಂಟೆಗೆ ಹೋಗ್ತಾನೆ ಅಂತ ಅಂದ್ಕೊಳ್ಳೋಣ. ಓಕೆ, ಒಂದ್ ಜಸ್ಟ್ ಇಮ್ಯಾಜಿನ್ ಮಾಡೋಣ. ಓಕೆ, ಪ್ರಾಬ್ಲಮ್ ನ ಇಮ್ಯಾಜಿನ್ ಮಾಡೋಣ. 10 ಗಂಟೆಗೆ ಅವನು ಆಫೀಸ್ಗೆ ರೀಚ್ ಆಗ್ತಾನೆ. ಓಕೆ, ಸೊ ಮನೆಯಿಂದ ಆಫೀಸಿಗೆ ಬರ್ತಾನೆ. ಇದು ಅವನ ಮನೆ, ಇದು ಆಫೀಸು. ಓಕೆ, ಈ ಡಿಸ್ಟೆನ್ಸ್ ಏನಿದೆ ನಮಗೆ ಗೊತ್ತಿಲ್ಲ. ಸೊ ಈ ಡಿಸ್ಟೆನ್ಸ್ ನಾವು ಡಿ ಅಂತ ಅನ್ಕೊಳ್ಳೋಣ. ಇದನ್ನೇ ನಮಗೆ ಕಂಡುಹಿಡಿಬೇಕಾಗಿದೆ ನಾವು. ಅರ್ಥ ಆಯ್ತಾ ನಿಮ್ಗೆ? ಓಕೆ, ಸೊ ಈಗ ಫಸ್ಟ್ ಏನ್ ಮಾಡ್ತಾನೆ ಅವನು, 2 ಸ್ಪೀಡ್ ಅಲ್ಲಿ ಹೋಗ್ತಾನೆ ಅಲ್ವಾ. 2 ಸ್ಪೀಡ್ ಏನೇನಿದೆ ಅದು, ಫಸ್ಟ್ ಸ್ಪೀಡ್ 40 ಕಿಲೋಮೀಟರ್ ಪ್ರತಿ ಗಂಟೆ. ಓಕೆ, S1 is equal to 40 ಕಿಲೋಮೀಟರ್ ಪರ್ ಅವರ್ ಅಂತ ಬರ್ಕೋತೀನಿ ನಾನು. 40 ಕಿಲೋಮೀಟರ್ ಪರ್ ಅವರ್ ಅಂತ ಬರ್ಕೋತೀನಿ. ಓಕೆ, ಸೊ ಎರಡನೇದು 6 ನಿಮಿಷ ಮುಂಚಿತವಾಗಿ ಹೋಗ್ತಾನೆ ಅವನು. 40 ಕಿಲೋಮೀಟರ್ ಪ್ರತಿ ಗಂಟೆ ಹೋದ್ರೆ 6 ನಿಮಿಷ ಮುಂಚಿತವಾಗಿ ಹೋಗ್ತಾನೆ. 6 ನಿಮಿಷ ಮುಂಚಿತವಾಗಿ ಅಂದ್ರೆ 10 ಗಂಟೆ ಅವ್ನು ಯೂಶುವಲ್ ಟೈಮ್ ಇದ್ರೆ ಅವನು ಎಷ್ಟು ಗಂಟೆಗೆ ಹೋಗ್ತಾನೆ, 9 ಗಂಟೆ 54 ನಿಮಿಷಕ್ಕೆ ಹೋಗ್ತಾನೆ. ಕರೆಕ್ಟಾ? 40 ಕಿಲೋಮೀಟರ್ ಪರ್ ಅವರ್ ಟ್ರಾವೆಲ್ ಮಾಡಿದ್ರೆ 9:54 ಹೋಗ್ತಾನೆ, ಯಾಕಂದ್ರೆ ಮುಂಚಿತವಾಗಿ ಹೋಗ್ತಾನೆ. ಇನ್ನು ಅವನು 30 ಕಿಲೋಮೀಟರ್ ಅಂದ್ರೆ ಸ್ಪೀಡ್ ನ ರೆಡ್ಯೂಸ್ ಮಾಡ್ದ. ಸೊ ಸ್ಪೀಡ್ 2 ನ ನಾನು ಏನ್ ಅನ್ಕೋತೀನಿ, 30 ಕಿಲೋಮೀಟರ್ ಪರ್ ಅವರ್ ಅನ್ಕೋತೀನಿ. ಓಕೆ, ಪ್ರತಿ ಗಂಟೆ 30 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೆ ಅವನು 6 ನಿಮಿಷ ತಡವಾಗಿ ಹೋಗ್ತಾನೆ, ಅಂದ್ರೆ 10 ಗಂಟೆ 6 ನಿಮಿಷಕ್ಕೆ ಹೋಗ್ತಾನೆ. ಓಕೆ, ಸೊ ಇದು ಅವನ ಯೂಶುವಲ್ ಟೈಮ್. ಇದು ಅವನು ಯೂಶುವಲ್ ಟೈಮ್. ಕರೆಕ್ಟ್ ಟೈಮ್ ಹೋದ್ರೆ 10 ಗಂಟೆಗೆ ಹೋಗ್ಬೇಕು ಅವನು. ನಾವು ಜಸ್ಟ್ ಇಮ್ಯಾಜಿನ್ ಮಾಡ್ತಾ ಇದೀವಿ ಇಲ್ಲಿ. ಓಕೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇದು ಡಿಫರೆನ್ಸ್ ಎಷ್ಟಿದೆ, ಇದು ಇಲ್ಲಿಂದ 6 ನಿಮಿಷ ಇದೆ. 54ರಿಂದ 10 ಗಂಟೆಗೆ ಇದು 6 ನಿಮಿಷ ಇದೆ. ಇದು 10 ಆಗಿ 6 ನಿಮಿಷ. ಓಕೆ, 10 ಗಂಟೆ 6 ನಿಮಿಷ. ಸೊ ಇದು 6 ನಿಮಿಷ, ಇದು 6 ನಿಮಿಷ. ಇವು ಎರಡರ ಮಧ್ಯೆ ವ್ಯತ್ಯಾಸ ಎಷ್ಟಿದೆ, 12 ನಿಮಿಷ ಅಲ್ವಾ. ಸೊ ಅದಕ್ಕೆ ಇದು ಒಂದು ಮುಂಚಿತವಾಗಿ ನಂತರದ್ದು ತಡವಾಗಿ ಅಂತ ಕೊಟ್ಟಿದ್ರೆ ಅವೆರಡನ್ನು ಸೇರಿದ್ರೆ ನಮಗೆ ಟೈಮ್ ಡಿಫರೆನ್ಸ್ ಸಿಗುತ್ತೆ. ಈ ಟೈಮ್ ಡಿಫರೆನ್ಸ್ ನೇ ಯಾಕೆ ಕಂಡು ಹಿಡ್ಕೋಬೇಕು ಅಂದ್ರೆ ಅದೇ ನಮಗೆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ? ಓಕೆ, ಸೊ ಇದನ್ನ ನಾನು ಏನ್ ಮಾಡ್ಕೋತೀನಿ, ಈಗ ಟೈಮ್ ಡಿಫರೆನ್ಸ್ ಅಂತ ಬರ್ದ್ಬಿಡ್ತೀನಿ ಇಲ್ಲಿ. ಟೈಮ್ ಡಿಫರೆನ್ಸ್ TD ಅಂದ್ರೆ ಟೈಮ್ ಡಿಫರೆನ್ಸ್ ಏನಿದೆ, 6 ನಿಮಿಷ ಮುಂಚಿತವಾಗಿ 6 ನಿಮಿಷ ತಡವಾಗಿ. ಸೊ ಟೋಟಲಿ ಎಷ್ಟಿದೆ, ಇದು 12 ಮಿನಿಟ್ಸ್. ಓಕೆ, ಟೈಮ್ ಡಿಫರೆನ್ಸ್ ಇದೆ ನಮ್ದು, ನಮ್ಮ ಹತ್ರ ಇರೋ ಟೈಮ್ ಡಿಫರೆನ್ಸ್ ಇದು. ಈಗ ಇಲ್ಲಿ ನೋಡಿ, 2 ಸ್ಪೀಡ್ ಕೊಟ್ಟಿದ್ದಾರೆ ನಿಮಗೆ. ಒಂದು ಸ್ಪೀಡ್ S1 ಇದೆ 40 ಕಿಲೋಮೀಟರ್ ಅಂತ, ಡಿಸ್ಟೆನ್ಸ್ D ನ ಟ್ರಾವೆಲ್ ಮಾಡ್ತಿದ್ದಾನೆ. ಇನ್ನೊಂದು ಸ್ಪೀಡ್ ಇದೆ 30 ಕಿಲೋಮೀಟರ್ ಪರ್ ಅವರ್, ಅದೇ ಡಿಸ್ಟೆನ್ಸ್ D ನ ಟ್ರಾವೆಲ್ ಮಾಡ್ತಿದ್ದಾನೆ. ಬಟ್ ಅವ್ರ ಇಬ್ಬರು ಆ ಎರಡೂ ಸ್ಪೀಡ್ ಗಳ ಮಧ್ಯೆ ಇರೋ ಟೈಮ್ ಡಿಫರೆನ್ಸ್ ಏನಿದೆ ಅದು ನಮಗೆ 12 ನಿಮಿಷ ಇದೆ. ಅರ್ಥ ಆಯ್ತಾ? ಸೊ ಇದನ್ನ ನಾನು ಏನ್ ಮಾಡ್ತೀನಿ, ಈ ಡಿಫರೆನ್ಸ್ ವಿತ್ ದಿಸ್ ಸ್ಪೀಡ್ ಅದನ್ನ ಟೈಮ್ T1 ಅಂತ ಬರ್ಕೋತೀನಿ. ಓಕೆ, ಟೈಮ್ T1 ಅದೇನಿದು, ಫಸ್ಟ್ 40 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ತಗೊಂಡ್ರೆ ಅವನು ಟೈಮ್ T1 ಅಲ್ಲಿ ಹೋಗ್ತಾನೆ ಅಂತ ಅಂದ್ಕೊಳ್ಳೋಣ. ಇನ್ನು 30 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ತಗೊಂಡ್ರೆ ಟೈಮ್ T2 ತಗೋತಾನೆ ಅಂತ ತಿಳ್ಕೊಳ್ಳಿ. ಓಕೆ, ಇವು ಎರಡರ ಮಧ್ಯೆ ವ್ಯತ್ಯಾಸ ಏನಿದೆ ಅದು ನಮಗೆ ಟೈಮ್ ಡಿಫರೆನ್ಸ್ ಆಗುತ್ತೆ. ಆ ಎರಡರ ಮಧ್ಯೆ ಇರೋ ವ್ಯತ್ಯಾಸ ಟೈಮ್ ಡಿಫರೆನ್ಸ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಈಗ ನಾವು ಟೈಮ್ ಡಿಫರೆನ್ಸ್ ನಮಗೆ ಎಷ್ಟು ಅಂತ ಸಿಕ್ಕಿದೆ, ಈಗ 12 ಮಿನಿಟ್ಸ್ ಅಂತ ಸಿಕ್ಕಿದೆ. ಕರೆಕ್ಟಾ? ಈಗ ಟೈಮ್ ಒನ್ ಅಂದ್ರೆ ಡಿಸ್ಟೆನ್ಸ್ D ಡಿವೈಡೆಡ್ ಬೈ ಸ್ಪೀಡ್ 1 ಅಂತ ಮಾಡೋಣ. ಓಕೆ, ಇದು ಡಿಸ್ಟೆನ್ಸ್ ಮಾತ್ರ ಕಾಮನ್ ಆಗಿ ಉಳಿಯುತ್ತೆ. ಸೇಮ್ ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡೋದಕ್ಕೆ ಒಂದ್ಸರ್ತಿ ಅವನು 40 ಕಿಲೋಮೀಟರ್ ಪರ್ ಅವರ್ ಟ್ರಾವೆಲ್ ಮಾಡ್ತಾನೆ, ಇನ್ನೊಂದ್ ಸರ್ತಿ ಅದೇ ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡೋದಕ್ಕೆ 30 ಕಿಲೋಮೀಟರ್ ಪ್ರತಿ ಗಂಟೆ ಟ್ರಾವೆಲ್ ಮಾಡ್ತಾನೆ. ಇದು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಂದ್ರೆ ಟೈಮ್ 1, ಇದು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಂದ್ರೆ ಟೈಮ್ 2. ಇವ್ ಎರಡರ ಮಧ್ಯೆ ವ್ಯತ್ಯಾಸ 12 ಕಿಲೋಮೀಟರ್ ಇದೆ, ಸಾರಿ 12 ಮಿನಿಟ್ಸ್ ಇದೆ. ಈ 12 ಮಿನಿಟ್ಸ್ ನ ನಾನು ಏನ್ ಮಾಡ್ಬೇಕು, ಫಸ್ಟ್ ಅವರ್ಸ್ ಗೆ ಕನ್ವರ್ಟ್ ಮಾಡ್ಕೋಬೇಕು. ಕರೆಕ್ಟಾ? ಯಾಕಂದ್ರೆ ಇದು ಕಿಲೋಮೀಟರ್ ಪ್ರತಿ ಗಂಟೆ ಇದೆ, ಇದು ಕಿಲೋಮೀಟರ್ ಪ್ರತಿ ಗಂಟೆ ಇದೆ. ಸೊ ಇದು ಮಿನಿಟ್ಸ್ ಅಲ್ಲಿ ಕೊಟ್ಟಿರೋದನ್ನ ಅವರಿಗೆ ಕನ್ವರ್ಟ್ ಮಾಡ್ಕೊಳ್ಳೇಬೇಕು. ಈ ಕನ್ವರ್ಷನ್ ನ ನೀವು ಮರಿಬಾರ್ದು. ಅರ್ಥ ಆಯ್ತಲ್ವಾ? ಓಕೆ, ಸೊ ಈಗ ಏನ್ ಮಾಡೋಣ, ಡಿಫರೆನ್ಸ್ ಮೊದಲು ಇವೆರಡರ ಲಸ ತೆಗೆದ್ಬಿಡಿ. ಓಕೆ, 40 ಮತ್ತೆ 30 ಲಸ ಏನ್ ಬರುತ್ತೆ, 120 ಬರುತ್ತೆ. ಓಕೆ, 43 120 ಮತ್ತೆ 34 120. ಇಲ್ಲಿ 3 into D that is 3D. ಓಕೆ, minus 4 into D that is 4D is equal to ಇದನ್ನ 12 1 ಮತ್ತೆ 12 5 ಅಂತ ಭಾಗಾಕಾರ ಮಾಡ್ಬಿಡಿ ಅಥವಾ ರೆಡ್ಯೂಸ್ ಮಾಡಿ. ಓಕೆ, ಈಗ 3D minus 4D ಅದು ಆಕ್ಚುಲಿ ಡಿಫರೆನ್ಸ್ ಇಲ್ಲಿ. ಓಕೆ, ಸೊ ಇದು ಆಕ್ಚುಲಿ ಮೈನಸ್ ಅಲ್ಲ, ಇದನ್ನ ಡಿಫರೆನ್ಸ್ ಅಂತ ಬರ್ಕೊಳ್ಳಿ. ಡಿಫರೆನ್ಸ್ ಅಂದ್ರೆ ಇವ್ ಎರಡರ ಮಧ್ಯೆ ಇರೋ ವ್ಯತ್ಯಾಸ. ಇದನ್ನ -D ಅಂತ ಬರೆಯೋ ಅವಶ್ಯಕತೆ ಇಲ್ಲ, ನೀವು D ಅಂತಾನೆ ಬರೀರಿ. ಅಂದ್ರೆ 4D ಮತ್ತೆ 3D ಇದ್ ಮಧ್ಯೆ ಇರೋ ವ್ಯತ್ಯಾಸ 1D ಇದೆ. ಓಕೆ, ಅದನ್ನ ಮೈನಸ್ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಸೊ ದಿಸ್ ಇಸ್ ಆಕ್ಚುಲಿ ಡಿಫರೆನ್ಸ್. ಅದಕ್ಕೆ D by
ಡಿ ಬೈ ಇದನ್ನ ನಾನು 5 ಒಂದ್ಲೆ ಮತ್ತೆ 5 ಎಷ್ಟಲೆ 5 ಎರಡ್ಲೆ 10 5 ನಾಲ್ಕಲೆ 24 ಅಲ್ವಾ. ಸೊ 24 ಈಸ್ ಈಕ್ವಲ್ ಟು 1. ಸೊ ದೇರ್ ಫೋರ್ ಡಿ ಇಸ್ ಈಕ್ವಲ್ ಟು ಎಷ್ಟಾಯ್ತದು 24 ಕಿಲೋಮೀಟರ್. ಸೊ ದಿಸ್ ಇಸ್ ದ ಆನ್ಸರ್ ಟು ದ ಫಸ್ಟ್ ಪ್ರಾಬ್ಲಮ್. 24 ಕಿಲೋಮೀಟರ್ ಆಪ್ಷನ್ ಬಿ. 24 ಕಿಲೋಮೀಟರ್ ಅವನ ಮನೆಯಿಂದ ಆಫೀಸ್ಗೆ ಇರುವಂತ ಡಿಸ್ಟೆನ್ಸ್. ಅರ್ಥ ಆಯ್ತಲ್ವಾ. ಸೊ ಟೈಮ್ ಡಿಫರೆನ್ಸ್ ನ ಯಾಕೆ ಫೈಂಡ್ ಔಟ್ ಮಾಡ್ಬೇಕು ಮತ್ತೆ ಆ ಟೈಮ್ ಡಿಫರೆನ್ಸ್ ನ ಯಾವ ತರ ಆಡ್ ಅಪ್ ಮಾಡ್ಬೇಕು ಅಂತ ಅರ್ಥ ಆಯ್ತಲ್ವಾ. ಸೊ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನಾವೇನ್ ನೋಡಿದ್ವಿ, ಮುಂಚಿತ ಮತ್ತು ತಡ ಎರಡು ಬೇರೆ ಬೇರೆ ಕೊಟ್ಟಿದ್ರೆ ಅಥವಾ ಮೊದಲು ತಡವಾಗಿ ಬಂದು ನಂತರ ಮುಂಚಿತವಾಗಿ ಬಂದ್ರು ಕೂಡ ನಾವ್ ಏನ್ ಮಾಡ್ಬೇಕು, ಅವ್ ಎರಡು ವ್ಯಾಲ್ಯೂಸ್ ನ 6+6 ಇಲ್ಲಿ ಆಡ್ ಮಾಡಿ ಟೈಮ್ ಡಿಫರೆನ್ಸ್ ತಗೊಂಡ್ವಲ್ವಾ. ಸೊ ಮತ್ತೆ T1 ಈ ಎಲ್ಲಾ ಟೈಪ್ ಆಫ್ ಪ್ರಾಬ್ಲಮ್ಸ್ ಅಲ್ಲೂ ಕೂಡ T1 ಡಿಫರೆನ್ಸ್ T2 ಅಂತ ತಗೋಬೇಕು. ಡಿಸ್ಟೆನ್ಸ್ ಬೈ ಸ್ಪೀಡ್, ಎರಡು ಸ್ಪೀಡ್ ಕೊಟ್ಟಿರ್ತಾರೆ, ಡಿಸ್ಟೆನ್ಸ್ ಬೈ ಸ್ಪೀಡ್ ಮಾಡಿದ್ರೆ ನಮಗೆ ಒಂದ್ ಟೈಮ್ ಸಿಗುತ್ತೆ, ಇನ್ನೊಂದು ಡಿಸ್ಟೆನ್ಸ್ ಬೈ ಸ್ಪೀಡ್ ಮಾಡಿದ್ರೆ ಮತ್ತೆ ಇನ್ನೊಂದು ಟೈಮ್ ಸಿಗುತ್ತೆ. ಅವೆರಡನ್ನು ಡಿಫರೆನ್ಸ್ ಮಾಡಿ ನಮಗೆ ಟೈಮ್ ಡಿಫರೆನ್ಸ್ ನ ಕಂಪೇರ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ವಾ. ಇದೇ ತರದ್ ಇನ್ನೊಂದು ಪ್ರಾಬ್ಲಮ್ ನೋಡಿದ್ರೆ ನಿಮಗೆ ಕಾನ್ಸೆಪ್ಟ್ ಏನು ಅಂತ ಕ್ಲಾರಿಫೈ ಆಗುತ್ತೆ. ಓಕೆ, ಸೊ ಸೆಕೆಂಡ್ ಪ್ರಾಬ್ಲಮ್ ನೋಡೋಣ. ಈಗ ಒಬ್ಬ ವಿದ್ಯಾರ್ಥಿಯು ತನ್ನ ಮನೆಯಿಂದ ಶಾಲೆಗೆ ಗಂಟೆಗೆ 10 ಕಿಲೋಮೀಟರ್ ವೇಗದಲ್ಲಿ ನಡೆದುಕೊಂಡು ಹೋದರೆ 16 ನಿಮಿಷ ಮುಂಚಿತವಾಗಿ ತಲುಪುತ್ತಾನೆ. ಓಕೆ, ಸೊ ಇಲ್ಲಿ ನೋಡಿ ಮತ್ತೆ ಮುಂಚಿತವಾಗಿ ಅಂತ ಕೊಟ್ಟಿದ್ದಾರೆ. 16 ನಿಮಿಷ, ಇಲ್ಲಿ ವೇಗ ಏನಿದೆ 10 ಕಿಲೋಮೀಟರ್ ಪ್ರತಿ ಗಂಟೆ ತಲುಪುತ್ತಾನೆ. ಅದೇ ವಿದ್ಯಾರ್ಥಿಯು ಗಂಟೆಗೆ 6 ಕಿಲೋಮೀಟರ್ ವೇಗದಲ್ಲಿ ನಡೆದುಕೊಂಡು ಹೋದರೆ, ಇಲ್ಲಿ ನೋಡಿ ಸ್ಪೀಡ್ ನ ಕಡಿಮೆ ಮಾಡಿದ ಅವನು, ಅವಾಗ ಮುಂಚಿತವಾಗಿ ಹೋಗ್ತಿದ್ದವನು ನಂತರ 8 ನಿಮಿಷ ತಡವಾಗಿ ತಲುಪುತ್ತಾನೆ. ಅರ್ಥ ಆಯ್ತಲ್ವಾ. ಹಂಗಾದ್ರೆ ಡಿಸ್ಟೆನ್ಸ್ ಏನು, ದೂರ ಎಷ್ಟು, ಶಾಲೆಗೆ ಮತ್ತು ಮನೆಗೆ ಇರುವ ದೂರ ಎಷ್ಟು, ಎಕ್ಸಾಕ್ಟ್ಲಿ ಸಿಮಿಲರ್ ಪ್ರಾಬ್ಲಮ್ ಇದೆ ಇಲ್ಲಿ. ಓಕೆ, ಸೊ ಈಗ ನಾವು ಮತ್ತೆ ಆ ಟೈಮ್ ಚಾರ್ಟ್ ನ ನಾನು ಇದು ಮಾಡಲ್ಲ, ಡ್ರಾ ಮಾಡಲ್ಲ. ಯಾಕೆ ಅಂದ್ರೆ ನಿಮಗೆ ಗೊತ್ತಿದೆ ನಾವ್ ಏನ್ ಮಾಡ್ಬೇಕೀಗ, ತಡವಾಗಿ ಮತ್ತು ಮುಂಚಿತವಾಗಿ ಅಂತ ಬಂದಿರೋದ್ರಿಂದ, ಅಥವಾ ಇಲ್ಲಿ ಮುಂಚಿತವಾಗಿ ಮತ್ತು ತಡವಾಗಿ ಅಂತ ಬಂದಿದೆ ಅಲ್ವಾ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಈ 16 ನಿಮಿಷ ಮತ್ತು 8 ನಿಮಿಷನ ಆಡ್ ಮಾಡ್ಬೇಕು. ಅದೇ ನಮಗೆ ಟೈಮ್ ಡಿಫರೆನ್ಸ್. ಅರ್ಥ ಆಯ್ತಲ್ವಾ. ಸೊ ಎರಡು ಸ್ಪೀಡ್ ಇದೆ, ಬರ್ಕೊಂಡ್ ಬಿಡಿ. ಇಲ್ಲಿ ಎರಡು ಸ್ಪೀಡ್ ಇದೆ. ಒಂದು ಸ್ಪೀಡ್ ಏನಿದೆ 10 ಕಿಲೋಮೀಟರ್, ಓಕೆ 10 ಕಿಲೋಮೀಟರ್ ಪರ್ ಅವರ್ ಒಂದ್ ಸ್ಪೀಡ್ ಇದೆ. ಇನ್ನೊಂದು ಸ್ಪೀಡ್ ಏನಿದೆ ಅದು 6 ಕಿಲೋಮೀಟರ್ ಇದೆ. ಓಕೆ, 6 ಕಿಲೋಮೀಟರ್ ಪ್ರತಿ ಗಂಟೆ. ಓಕೆ, ಇನ್ನು ಟೈಮ್ ಡಿಫರೆನ್ಸ್ ಏನಿದೆ, ಇವೆರಡಕ್ಕೂ ಟೈಮ್ ಡಿಫರೆನ್ಸ್ ಎಷ್ಟಿದೆ, ಟೈಮ್ ಡಿಫರೆನ್ಸ್ ನ ನಾನು ಏನ್ ಮಾಡ್ಬೇಕು ಅಂತ ಹೇಳಿದೀನಿ ನಿಮಗೆ. ಓಕೆ, ಇವೆರಡನ್ನು ಸೇರಿಸ್ಬೇಕು. 16 ನಿಮಿಷ ಮತ್ತೆ 8 ನಿಮಿಷ ಇವೆರಡನ್ನು ಸೇರಿಸಿದ್ರೆ ನಿಮಗೆ ಏನ್ ಸಿಗುತ್ತೆ, 24 ನಿಮಿಷ ಸಿಗುತ್ತೆ. 24 ನಿಮಿಷ ಅನ್ನೋದು ಇವ್ ಎರಡರ ಮಧ್ಯೆ ಇರೋ ಟೈಮ್ ಡಿಫರೆನ್ಸ್ ಇದು. ಓಕೆ, ಇವೆರಡು ಸ್ಪೀಡ್ ನ ಫಾಲೋ ಮಾಡಿದ್ರೆ ಟೈಮ್ ಏನ್ ತಗೊಳುತ್ತೆ ಆ ಟೈಮ್ ಮಧ್ಯೆ ಇರೋ ವ್ಯತ್ಯಾಸ 24 ನಿಮಿಷ. ಓಕೆ, ಸೊ ಮತ್ತೆ ನಾವೇನ್ ಮಾಡ್ಬೇಕು, ಡಿಸ್ಟೆನ್ಸ್ ಮಾತ್ರ ನಮ್ಗೆ ಏನಿರುತ್ತೆ, ಡಿಸ್ಟೆನ್ಸ್ ಫಿಕ್ಸ್ಡ್ ಇರುತ್ತೆ. ಡಿಸ್ಟೆನ್ಸ್ ಅದೇ ಅಲ್ವಾ, ಶಾಲೆಯಿಂದ ಮನೆಗೆ ಡಿಸ್ಟೆನ್ಸ್ ಏನು ಚೇಂಜ್ ಆಗಲ್ಲ. ಸೊ ಈಗ ನಮಗೆ ಟೈಮ್, ಒಂದ್ ಟೈಮು T1 ಅಂದ್ಕೊಳ್ಳೋಣ, ಇನ್ನೊಂದು ಟೈಮು T2 ಅಂದ್ಕೊಂಡ್ರೆ ಅದು ಟೈಮ್ ಡಿಫರೆನ್ಸ್ ಆಗುತ್ತೆ. ಓಕೆ, ಸೇಮ್ ಫಾರ್ಮುಲಾ ಫಾಲೋ ಮಾಡೋಣ. ಓಕೆ, ಸೊ ಇಲ್ಲಿ ನೋಡಿ T1 ಏನಿದೆ ನಮಗೆ, T1 ಅಂದ್ರೆ ಒಂದು ಫಿಕ್ಸ್ಡ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ 10 ಕಿಲೋಮೀಟರ್ ಮೈನಸ್ ಅದೇ ಫಿಕ್ಸ್ಡ್ ಡಿಫರೆನ್ಸ್ ಡಿವೈಡೆಡ್ ಬೈ 6 ಕಿಲೋಮೀಟರ್ ಪ್ರತಿ ಗಂಟೆ. ಓಕೆ, ಸೊ ಟೈಮ್ ಡಿಫರೆನ್ಸ್ ಏನಿದೆ ನಮಗೆ 24 ನಿಮಿಷ ಇದೆ. 24 ನಿಮಿಷನ ಮತ್ತೆ ನಾನು ಮೊದಲೇ ಹೇಳಿದ ಹಾಗೆ ಏನ್ ಮಾಡ್ಬೇಕು ನೀವು, ಕನ್ವರ್ಟ್ ಇಟ್ ಟು ಅವರ್ಸ್. ಅದ್ ಮಾಡ್ಲೇಬೇಕು. ಯಾಕೆ ಅಂದ್ರೆ ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಇದೆ, ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಕೊಟ್ಟಿರ್ಲಿಲ್ಲ ಅಂದ್ರೆ ಅವಾಗ ನೀವು ಕನ್ವರ್ಟ್ ಮಾಡ್ಬೇಕೋ ಬೇಡವೋ ಅಂತ ಯೋಚನೆ ಮಾಡಿ. ಅರ್ಥ ಆಯ್ತಲ್ವಾ. ಓಕೆ, ಸೊ ಇದನ್ನ ಮಾಡ್ಲಿಲ್ಲ ಅಂದ್ರೆ ಆನ್ಸರ್ ಕರೆಕ್ಟ್ ಆಗಿ ಬರಲ್ಲ ನಿಮ್ಗೆ, ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಈಗ. ಓಕೆ, ಸೊ 10 ಮತ್ತೆ 6ರ ಮಧ್ಯನ ವ್ಯತ್ಯಾಸ, ಸಾರಿ ಏನು LCM ಏನು, 10 6ಕ್ಕೆ LCM 30 ಬರುತ್ತೆ. ಓಕೆ, 13 30, 6 5 30. ಇಲ್ಲೂ ಕೂಡ ನೋಡಿ ನಿಮಗೆ 3D ಮೈನಸ್ 5D ಅಂತ ಆಗುತ್ತೆ. ಅದು 3D ಮೈನಸ್ 5D ಆಗುತ್ತೆ. ಇದು 12 2 24, 12 5 60. ಸೊ ಇಲ್ಲಿ ಏನ್ ಉಳಿಯುತ್ತೆ ನಮಗೆ 2/5 ಉಳಿಯುತ್ತೆ. ಈ 3D ಮೈನಸ್ 5D ನ ಮತ್ತೆ -2D ಅಂತ ಬರಿಬೇಡಿ, 2D ಅಂತಾನೆ ಬರೀರಿ. ಯಾಕಂದ್ರೆ ಇದು ಡಿಫರೆನ್ಸ್. ಇಲ್ಲಿ ನೋಡಿ ನಾನು ಟಿಲ್ಟ್ ಸಿಂಬಲ್ ಹಾಕಿದೀನಿ, ಮೈನಸ್ ಅಲ್ಲ, ಅದು ಡಿಫರೆನ್ಸ್ ಅದು. ಓಕೆ, ಸೊ ಇವೆರಡರ ಮಧ್ಯೆ ಇರೋ ವ್ಯತ್ಯಾಸ. ಸೊ ಹಿಂಗಾಗಿ ಇಲ್ಲಿ ಏನಾಗುತ್ತೆ ನಿಮಗೆ 2D. ಇದನ್ನ ಬೇಕಂದ್ರೆ 5 1 5 6 ಅಂತ ಮಾಡಿ, ಈ 6ಅನ್ನ ರೈಟ್ ಸೈಡ್ ಗೆ ಹೋಯ್ದ್ರೆ ಇದು 12 ಕಿಲೋಮೀಟರ್ ಆಗುತ್ತೆ. ಓಕೆ, ಸೊ D is equal to 12 divided by 2, that is 6 kilometer. So 6 kilometer is the distance from school to his home. 6 kilometer ಎಲ್ಲಿದೆ ನೋಡಿ ಆನ್ಸರ್, 6 kilometer, option D. So this is the
ರೈಟ್ ಆನ್ಸರ್. ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ಟೈಮ್ ಡಿಫರೆನ್ಸ್ ನ ತಗೊಂಡು ಆ ಟೈಮ್ ಡಿಫರೆನ್ಸ್ ನ ಯಾವ ತರ ಫೈಂಡ್ ಔಟ್ ಮಾಡಬೇಕು ಅನ್ನೋದಕ್ಕೆ ನಾನು ವೆರಿ ಬಿಗಿನಿಂಗ್ ಆಫ್ ದಿಸ್ ಸೆಷನ್ ಅಲ್ಲಿ ಒಂದಿಷ್ಟು ರೂಲ್ ನ ಹೇಳಿದೀನಿ. ಆ ರೂಲ್ ನ ನೆನ್ಪಿಟ್ಕೊಳ್ಳಿ. ಸಿಂಪಲ್ ರೂಲ್ಸ್ ಇದಾವೆ, ನೆನ್ಪಿಟ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ಸಾಲ್ವ್ ದಿಸ್ ಪ್ರಾಬ್ಲಮ್. ಓಕೆ, ನಾವು ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋವಾಗ ಅಥವಾ ಪ್ರೀವಿಯಸ್ ಪ್ರಾಬ್ಲಮ್ ನ ನೋಡುವಾಗ ಇಲ್ಲಿ ನೋಡಿ ನೀವು ಟೈಮ್ 1 ಮೈನಸ್ ಟೈಮ್ 2 ಆರ್ ಟೈಮ್ 1 ಡಿಫರೆನ್ಸ್ ಟೈಮ್ 2 ಟೈಮ್ ಡಿಫರೆನ್ಸ್. ಓಕೆ, ಇವು ಎಲ್ಲದರಲ್ಲೂ ಒಂದೇ ಫ್ಯಾಕ್ಟರ್ ಇದೆ. ಲಿಸನ್ ಟು ಮಿ ಕೇರ್ಫುಲಿ. ಓಕೆ, ಈ ಎಲ್ಲದರಲ್ಲೂ ಏನಿದೆ, ಒಂದು ಡಿಫರೆನ್ಸ್ ಡಿಸ್ಟೆನ್ಸ್ ಇದೆ ಡಿವೈಡೆಡ್ ಬೈ ಒಂದು ಸ್ಪೀಡ್ ಇದೆ, ಸ್ಪೀಡ್ 1 ಇದೆ. ಇಲ್ಲಿಯೂ ಕೂಡ ಡಿಫರೆನ್ಸ್ ಇದೆ, ಸ್ಪೀಡ್ 2 ಇದೆ. ಮತ್ತೆ ಇಲ್ಲಿ ಟೈಮ್ ಡಿಫರೆನ್ಸ್ ಇದೆ. ಇಲ್ಲಿಯೂ ಕೂಡ ನೋಡಿ ವ್ಯಾಲ್ಯೂಸ್ ಚೇಂಜ್ ಆಗಿದೆ, ಬಟ್ ಇಲ್ಲಿಯೂ ಕೂಡ ಒಂದು ಫಿಕ್ಸ್ಡ್ ಡಿಸ್ಟೆನ್ಸ್ ಇದೆ, ಸ್ಪೀಡ್ 1 ಇದೆ. ಫಿಕ್ಸ್ಡ್ ಡಿಸ್ಟೆನ್ಸ್, ಸ್ಪೀಡ್ 1, ಇಲ್ಲಿ ಟೈಮ್ ಡಿಫರೆನ್ಸ್ ಇದೆ. ಸೊ ಈ ಟೈಮ್ ಡಿಫರೆನ್ಸ್ ಇವೆಲ್ಲ ಫ್ಯಾಕ್ಟರ್ಸ್ ಕೂಡ ಒಂದು ಫಿಕ್ಸ್ಡ್ ಫಾರ್ಮ್ಯಾಟ್ ನ ತೋರಿಸ್ತಾ ಇದೆ ನಮ್ಗೆ. ಓಕೆ, ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಇದೇ ರೂಲ್ ನ ಫಾಲೋ ಮಾಡ್ಬೇಕು ಅಂದ್ರೆ ನಾವು ಒಂದು ಹೊಸ ಫಾರ್ಮುಲಾನೇ ಕಂಡುಹಿಡಿದು ಬಿಡಬಹುದು ಇಲ್ಲಿ. ಓಕೆ, ಅದು ಯಾವ ಫಾರ್ಮುಲಾ ಅಂತ ನೋಡಿ, ಇದೇ ಪ್ರಾಬ್ಲಮ್ ನ ಯೂಸ್ ಮಾಡ್ಕೊಂಡು ಫಾರ್ಮುಲಾ ಯಾವ ತರ ಮಾಡ್ಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಸೊ ಲಿಸನ್ ಟು ಮಿ ಕೇರ್ಫುಲಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಾನು ಟೈಮ್ 1 ಡಿಫರೆನ್ಸ್ ಟೈಮ್ 2 ಇಸ್ ಈಕ್ವಲ್ ಟು ಟೈಮ್ ಡಿಫರೆನ್ಸ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಟೈಮ್ 1 ಡಿಫರೆನ್ಸ್ ಟೈಮ್ 2 ಇಸ್ ಈಕ್ವಲ್ ಟು ಟೈಮ್ ಡಿಫರೆನ್ಸ್. ಕರೆಕ್ಟಾ? ಈಗ ಟೈಮ್ 1 ಅನ್ನೋದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ, ಒಂದು ಫಿಕ್ಸ್ಡ್ ಡಿಫರೆನ್ಸ್ ಇದೆ ನನ್ನ ಹತ್ರ, ಸಾರಿ ಡಿಸ್ಟೆನ್ಸ್ ಇದೆ ನನ್ನ ಹತ್ರ. ಓಕೆ, ಸೊ ಡಿ ಅನ್ನೋದು ಡಿಸ್ಟೆನ್ಸ್ ಆದ್ರೆ ಅಂದ್ರೆ ದೂರ. ಓಕೆ, ದೂರ. ಆ ದೂರ ಡಿವೈಡೆಡ್ ಬೈ ಸ್ಪೀಡ್ 1 ಮಾಡ್ತಾ ಇದ್ದೀನಿ. ಸ್ಪೀಡ್ 1 ಅಲ್ವಾ, ಅಂದ್ರೆ ಇಲ್ಲಿ 10 ಅಂತ ಏನ್ ಇಂಟ್ರೊಡ್ಯೂಸ್ ಮಾಡಿದೀನಿ ಅದೇನಿದೆ ಈಗ 10 km/h ಸ್ಪೀಡ್ 1 ಇದೆ. ಅದೇ ತರ ಟೈಮ್ 2 ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಅದೇ ಸೇಮ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ 2 ಮಾಡ್ತೀವಿ, ಅಂಡ್ ಅದರ ನಂತರ ಇಲ್ಲಿ ಟೈಮ್ ಡಿಫರೆನ್ಸ್ ಇರುತ್ತೆ. ಓಕೆ, ಟೈಮ್ ಡಿಫರೆನ್ಸ್ ಯಾವ ತರ ಫೈಂಡ್ ಔಟ್ ಮಾಡ್ಬೇಕು ಅನ್ನೋದಕ್ಕೆ ಆ ರೂಲ್ ಇದೆ. ಆ ರೂಲ್ ನ ಫಾಲೋ ಮಾಡ್ಬೇಕಲ್ಲಿ. ಅರ್ಥ ಆಯ್ತಾ? ಸೊ ಇಲ್ಲಿ ಎಲ್ಲಾನು ಫಿಕ್ಸ್ಡ್ ಫ್ಯಾಕ್ಟರ್ಸ್ ಇದಾವಲ್ವಾ, ಅವಾಗ ನಾವ್ ಏನ್ ಮಾಡ್ತೀವಿ, ಇವೆರಡರ ಲಸ ತೆಗಿತೀವಿ. ಲಸ ತೆಗೆಯೋದು ಅಂದ್ರೆ ಏನು, ಸಿಂಪಲ್ ಆಗಿ ನೀವು ಇವೆರಡನ್ನು ಮಲ್ಟಿಪ್ಲೈ ಕೂಡ ಮಾಡಬಹುದು. ಓಕೆ, ನಿಮ್ಗೆ ಕರೆಕ್ಟ್ ಆಗಿ LCM ತೆಗೆಯೋದು ಬೇಡ ಅಂದ್ರೆ ಇವೆರಡನ್ನು ಮಲ್ಟಿಪ್ಲೈ ಮಾಡಬಹುದು. ಮತ್ತೆ ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿ, ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀವಿ ನಾವು. ಓಕೆ, ಯೂಶುವಲಿ ಅದೇ ತರ ಮಾಡೋದು. ಸೊ ಅವಾಗ ನಮ್ಗೆ ಏನಾಗುತ್ತೆ ಹೇಳಿ, ಇದನ್ನ ಡಿ ಕಾಮನ್ ತಕೊಳ್ಳಿ ಫಸ್ಟ್. ಬೇಕಂದ್ರೆ ಡಿ ಇವೆರಡರಿಂದನೂ ಕಾಮನ್ ತಕೊಳ್ಳಿ. ಓಕೆ, ಲಿಸನ್ ಟು ಮಿ ಕೇರ್ಫುಲಿ. ಇಲ್ಲಿ ಡಿ ನ ನಾನು ಕಾಮನ್ ತೆಗೆದ್ರೆ ಒಳಗಡೆ ಏನ್ ಉಳಿಯುತ್ತೆ, 1/S1 1/S1 ಮೈನಸ್ 1/S2 ಉಳಿಯುತ್ತೆ, ಈಸ್ ಈಕ್ವಲ್ ಟು ಟೈಮ್ ಡಿಫರೆನ್ಸ್ ಅಂತ ಉಳಿಯುತ್ತೆ. ಓಕೆ, ನಮಗ್ ಬೇಕಾಗಿರೋದು ಡಿ ಅಲ್ವಾ, ನಮಗ್ ಬೇಕಾಗಿರೋದು ಏನು, ಡಿ. ಇವ್ ಎರಡರ LCM ತೆಗೆದ್ಬಿಟ್ರೆ ಇಲ್ಲಿ ಡಿ ಉಳಿಯುತ್ತೆ, ಅಂಡ್ ಇಲ್ಲಿ ಏನಾಗುತ್ತೆ, LCM S1 ಮಲ್ಟಿಪ್ಲೈಡ್ ಬೈ S2 ಆಗುತ್ತೆ. ಸೊ ಮೇಲ್ಗಡೆ ಹೋದ್ರೆ ಇದು S2 ಈ ಕಡೆ ಮಲ್ಟಿಪ್ಲೈ ಆಗುತ್ತೆ, ಅಂಡ್ ಇದು S1 ಈ ಕಡೆ ಮಲ್ಟಿಪ್ಲೈ ಆಗುತ್ತೆ. ಸೊ ನಮಗೆ ಏನ್ ಉಳಿಯುತ್ತೆ ಇಲ್ಲಿ, ಟೈಮ್ ಡಿಫರೆನ್ಸ್ ಈಸ್, ಈಗ ನಮಗೆ ಬೇಕಾಗಿರೋದು ಡಿ ಅಲ್ವಾ. ಸೊ ಡಿ ಇಸ್ ಈಕ್ವಲ್ ಟು ಈ S1 S2 ನ ಆ ಕಡೆಗೆ ಹೋಯ್ದ್ರೆ ನಮಗೆ ಫಾರ್ಮುಲಾ ಸಿಕ್ಬಿಡುತ್ತೆ, ಟೈಮ್ ಡಿಫರೆನ್ಸ್ ಇಂಟು S1 ಇಂಟು S2. ಓಕೆ, ಡಿವೈಡೆಡ್ ಬೈ S2 ಮೈನಸ್ S1. ಓಕೆ, ಸೊ ದಿಸ್ ಇಸ್ ದ ಫಾರ್ಮುಲಾ. ಇದನ್ನ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಇದೆಲ್ಲ ಸ್ಟೆಪ್ಸ್ ನ ಮಾಡೋದೇ ಬೇಕಿಲ್ಲ. ಏನ್ ಮಾಡಿ, ಡಿಫರೆನ್ಸ್ ಸಾರಿ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಟೈಮ್ ಡಿಫರೆನ್ಸ್ ಇಂಟು ಸ್ಪೀಡ್ 1 ಇಂಟು ಸ್ಪೀಡ್ 2 ಡಿವೈಡೆಡ್ ಬೈ ಸ್ಪೀಡ್ 2 ಮೈನಸ್ ಸ್ಪೀಡ್ 1. ಆರ್ ಡೈರೆಕ್ಟ್ ಆಗಿ ಸ್ಪೀಡ್ 1 ಮತ್ತೆ ಸ್ಪೀಡ್ 2 ಮಧ್ಯೆ ಇರೋ ವ್ಯತ್ಯಾಸ ಹಾಕಿ, ಅಲ್ಲಿ ಮೈನಸ್ ವ್ಯಾಲ್ಯೂ ಬರಲ್ಲ ನಿಮ್ಗೆ. ಓಕೆ, ಯಾವ್ದಾದ್ರು ದೊಡ್ಡದು ಯಾವ್ದಾದ್ರು ಚಿಕ್ಕದಾಗಿರ್ಬೋದು. ಸೊ ಫಾರ್ಮುಲಾ ಏನು ಅಂತ ನೆನ್ಪಿಟ್ಕೊಂಡ್ರಲ್ವಾ, ಫಾರ್ಮುಲಾ ಏನ್ ನಮಗೆ. ಸೊ ಇದೇ ಪ್ರಾಬ್ಲಮ್ ನ ನಾವು ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋಣ ಅಂತಂದ್ರೆ ನೋಡಿ, ಟೈಮ್ ಡಿಫರೆನ್ಸ್ ಏನಿದೆ 24 ನಿಮಿಷ ಇದೆ, ಅದನ್ನ ನಾನು ಅವರ್ಸ್ ಕನ್ವರ್ಟ್ ಮಾಡ್ಕೋತೀನಿ ಬೈ ಡಿವೈಡಿಂಗ್ ಬೈ 60. ಸ್ಪೀಡ್ 1 ಏನಿದೆ 10 ಇದೆ, ಸ್ಪೀಡ್ 2 ಏನಿದೆ 6 ಇದೆ. ಓಕೆ, ಸೊ 10 ಇಂಟು 6 ಡಿವೈಡೆಡ್ ಬೈ 10 ಮತ್ತೆ 6 ಮಧ್ಯೆ ಇರೋ ವ್ಯತ್ಯಾಸ ಏನಿದೆ 4 ಇದೆ, ಅಂದ್ರೆ ಡಿಫರೆನ್ಸ್ ಅದು. ಓಕೆ, ಸೊ ಈ 0 ತೆಗೆದ್ಬಿಡಿ. ಓಕೆ, 6 ಕ್ಯಾನ್ಸಲ್ ಆಯ್ತು ನಿಮ್ಗೆ. ಓಕೆ, 4 1 4 6 24 ನೋಡಿ, ಈ 0 ಕ್ಯಾನ್ಸಲ್ ಆಗಿದೆ. ಇದು ಮೇಲ್ಗಡೆ ಉಳಿದಿದ್ದೇನು 6 ಕಿಲೋಮೀಟರ್. ನೋಡಿ, how easy you got this. D is equal to 6 kilometer, and this is how we found it by usual method. Formula method easy ಇದೆ ಅಲ್ವಾ. Let us see the third problem today. Okay, ಸುರೇಶ್ ತನ್ನ ಮನೆಯಿಂದ ಕೆಲಸದ ಸ್ಥಳಕ್ಕೆ ಗಂಟೆಗೆ 4 ಕಿಲೋಮೀಟರ್ ವೇಗದಲ್ಲಿ ಸೈಕಲ್ ನಲ್ಲಿ ಹೋದರೆ 5 ನಿಮಿಷ ತಡವಾಗಿ ತಲುಪುತ್ತಾನೆ. ಮರುದಿನ ಅವನು ತನ್ನ ವೇಗವನ್ನು ಗಂಟೆಗೆ 8 ಕಿಲೋಮೀಟರ್ಗೆ ಹೆಚ್ಚಿಸಿಕೊಂಡು ಹೋದಾಗ
10 ನಿಮಿಷ ಮುಂಚಿತವಾಗಿ ತಲುಪುತ್ತಾನೆ. ಓಕೆ, ಹಾಗಾದರೆ ಅವನ ಮನೆಯಿಂದ ಕೆಲಸದ ಸ್ಥಳದ ದೂರ ಎಷ್ಟು? ಓಕೆ, ಇಲ್ಲಿಯೂ ಕೂಡ ಡಿಸ್ಟೆನ್ಸ್ ನೇ ಕಂಡುಹಿಡಿಯೋದಿದೆ. ಓಕೆ, ಸೊ ಕೊಟ್ಟಿರೋ ಡೇಟಾ ಕೂಡ ಎಕ್ಸಾಕ್ಟ್ಲಿ ಸಿಮಿಲರ್ ಟು ದ ಪ್ರೀವಿಯಸ್ 2 ಪ್ರಾಬ್ಲಮ್ಸ್ ಅಲ್ವಾ? ಸೊ ಇಲ್ಲಿ ನೋಡಿ, ಫಸ್ಟ್ ಸ್ಪೀಡ್ ಏನ್ ಕೊಟ್ಟಿದ್ದಾರೆ ನಮಗೆ, ಸ್ಪೀಡ್ 1 ಏನಿದೆ, ಸ್ಪೀಡ್ 1 4 ಕಿಲೋಮೀಟರ್ ಇದೆ. ಓಕೆ, ಸೊ 4 ಕಿಲೋಮೀಟರ್ ಪರ್ ಅವರ್ ಫಸ್ಟ್ ಸ್ಪೀಡ್ ಇದೆ. ಸೆಕೆಂಡ್ ಫಸ್ಟ್ ಸ್ಪೀಡ್ ಅಲ್ಲಿ ಹೋದಾಗ ಅವನ್ ಏನ್ ಮಾಡ್ತಿದ್ದಾನೆ, 5 ನಿಮಿಷ ತಡವಾಗಿ ಹೋಗ್ತಾನೆ ಅವನು. ಓಕೆ, 5 ಮಿನಿಟ್ಸ್. ಇಲ್ಲಿ ನಾವು ಟೈಮ್ ಡಿಫರೆನ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ಅಂತ ಅದು ಹೆಲ್ಪ್ ಆಗುತ್ತೆ. 5 ಮಿನಿಟ್ಸ್ ತಡವಾಗಿ ಹೋಗ್ತಾನೆ. ಓಕೆ, ಸೆಕೆಂಡ್ ಸ್ಪೀಡ್ ಏನಿದೆ ನಂತರ ಅವನ್ ಏನ್ ಮಾಡ್ತಾನೆ, ಸ್ಪೀಡ್ ಹೆಚ್ಚಿಸ್ಕೊತಾನೆ, 8 ಕಿಲೋಮೀಟರ್ ಪ್ರತಿ ಗಂಟೆ, ಅಂದ್ರೆ ಡಬಲ್ ಸ್ಪೀಡ್ ಹೋಗ್ತಾನೆ. ಓಕೆ, ಸೊ ಡಬಲ್ ಸ್ಪೀಡ್ ಹೋದಾಗ ಅವನು 10 ನಿಮಿಷ ಮುಂಚೆನೆ ಹೋಗ್ಬಿಡ್ತಾನೆ. ಬಟ್ ಇಲ್ಲಿ ಮುಂಚಿತವಾಗಿ ಮತ್ತು ತಡವಾಗಿ, ಇಲ್ಲಿ ತಡವಾಗಿ ಹೋದ, ಇಲ್ಲಿ ಮುಂಚಿತವಾಗಿ ಬಂದನಲ್ವಾ? ಸೊ ಅವೆರಡನ್ನು ಏನ್ ಮಾಡ್ಬೇಕು, ಎರಡು ಬೇರೆ ಬೇರೆ ಆಗಿದ್ರೆ ಅವೆರಡನ್ನು ಆಡ್ ಮಾಡ್ಬೇಕು. ಸೊ ಟೋಟಲಿ ಏನ್ ನಿಮ್ಗೆ 15 ನಿಮಿಷ ಅವ್ರಿ ಆ ಎರಡು ಟೈಮ್ ಮಧ್ಯೆ ಇರೋ ಡಿಫರೆನ್ಸ್ ಏನಿದೆ ಅದು 15 ನಿಮಿಷ ಇದೆ. ಓಕೆ, ಸೊ ಈಗ ನಮ್ಗೆ ಟೈಮ್ ಡಿಫರೆನ್ಸ್ ಸಿಕ್ಕಿದೆ, ಸ್ಪೀಡ್ 1 ಇದೆ, ಸ್ಪೀಡ್ 2 ಇದೆ. ಓಕೆ, ಸೊ ಫಾರ್ಮುಲಾ ಯೂಸ್ ಮಾಡ್ಬಿಡೋಣ ಡೈರೆಕ್ಟ್ ಆಗಿ. ಫಾರ್ಮುಲಾ ಏನಿದೆ ನಮ್ಗೆ, ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಟೈಮ್ ಡಿಫರೆನ್ಸ್ ಇಂಟು ಸ್ಪೀಡ್ 1 ಮಲ್ಟಿಪ್ಲೈಡ್ ಬೈ ಸ್ಪೀಡ್ 2, ಓಕೆ, ಡಿವೈಡೆಡ್ ಬೈ ಸ್ಪೀಡ್ 2 ಮೈನಸ್ ಸ್ಪೀಡ್ 1. ಇದು ನಮ್ಗೆ ಗೊತ್ತಿರೋ ಫಾರ್ಮುಲಾ. ಈ ಫಾರ್ಮುಲಾದಲ್ಲಿ ಎಲ್ಲ ವ್ಯಾಲ್ಯೂಸ್ ಹಾಕ್ಬಿಡಿ, ಸಿಂಪಲ್ ಆಗಿ ಎರಡೇ ಸ್ಟೆಪ್ ಅಲ್ಲಿ ನಿಮ್ಗೆ ರಿಸಲ್ಟ್ ಬರುತ್ತೆ. 15 ಮಿನಿಟ್ಸ್ ನ ನಾವೇನ್ ಮಾಡ್ಬೇಕು, ಅವರ್ಸ್ ಕನ್ವರ್ಟ್ ಮಾಡಬೇಕು, ಡಿವೈಡಿಂಗ್ ಇಟ್ ಬೈ 60. ಓಕೆ, 15 ಮಿನಿಟ್ಸ್ ಟೈಮ್ ಡಿಫರೆನ್ಸ್. S1 4 ಇದೆ, S2 ಏನಿದೆ 8 ಇದೆ. ಸೊ 4 ಇಂಟು 8 ಡಿವೈಡೆಡ್ ಬೈ 4 ಮೈನಸ್ 8, ಅದನ್ನ 4 ಅಂತಾನೆ ಅನ್ಕೊಳ್ಳಿ, ಅಥವಾ 8 ಮೈನಸ್ 4 ಅದು ಕೂಡ 4 ಆಗುತ್ತೆ. ಓಕೆ, 15 ಒಂದ್ಲೆ 15 ನಾಲ್ಕಲೆ ಆಗುತ್ತೆ ಇಲ್ಲಿ. ಓಕೆ, ಈ 4 ಕ್ಯಾನ್ಸಲ್ ಆಯ್ತು, 2 ಒಂದ್ಲೆ 2 ಎರಡ್ಲೆ. ಸೊ ಎಷ್ಟಾಯ್ತು, 2 ಕಿಲೋಮೀಟರ್. 2 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಅದು 2 ಕಿಲೋಮೀಟರ್ ಆನ್ಸರ್ ಎಲ್ಲಿದೆ, ಇಲ್ಲಿ ಆಪ್ಷನ್ ಸಿ. ಸಿ, 1 ನಿಮಿಷ ಆಯ್ತಾ, 1 ನಿಮಿಷ ಆಯ್ತಾ, 1 ನಿಮಿಷಕ್ಕಿಂತ ಕಮ್ಮಿ ಟೈಮ್ ಅಲ್ಲಿ ಆಯ್ತಾ? ಸಿ, ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ನೀವು ಈ ಪ್ರಾಬ್ಲಮ್ ಓದೋ ಅಷ್ಟರಲ್ಲೇ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಆನ್ಸರ್ ನ ಫೈಂಡ್ ಔಟ್ ಮಾಡ್ಬೋದು. ಅರ್ಥ ಆಯ್ತಲ್ವಾ? ಸೊ ಇದನ್ನ ರೆಗ್ಯುಲರ್ ಮೆಥಡ್ ಇಂದಾನು ಪ್ರಾಕ್ಟೀಸ್ ಮಾಡಿ, ಅದು ಓನ್ಲಿ ಫಾರ್ ಪ್ರಾಕ್ಟೀಸ್ ಪರ್ಪಸ್. ಯಾಕಂದ್ರೆ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಟೈಮ್ ನಿಮ್ದು ಡಿಕ್ರೀಸ್ ಆಗ್ತಾ ಬರುತ್ತೆ, ಟೈಮ್ ಟು ಸಾಲ್ವ್ ದ ಪ್ರಾಬ್ಲಮ್ ಡಿಕ್ರೀಸ್ ಆಗ್ತಾ ಬರುತ್ತೆ. ಓಕೆ, ಸೊ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಇದೇ ತರದ ಇನ್ನೊಂದು ಪ್ರಾಬ್ಲಮ್ ನೋಡೋಣ, ಅವಾಗ ಪರ್ಫೆಕ್ಟ್ ಆಗುತ್ತೆ. ದೆನ್ ವಿ ವಿಲ್ ಗೋ ಫಾರ್ ಎ ಡಿಫರೆಂಟ್ ಪ್ರಾಬ್ಲಮ್. ಓಕೆ, ಒಬ್ಬ ವ್ಯಕ್ತಿಯು ತನ್ನ ಮನೆಯಿಂದ ಕಚೇರಿಗೆ 10 ಕಿಲೋಮೀಟರ್ ವೇಗದಲ್ಲಿ ಸೈಕಲ್ ನಲ್ಲಿ ಹೋದರೆ 6 ನಿಮಿಷ ತಡವಾಗಿ ಹೋಗುತ್ತಾನೆ. 6 ನಿಮಿಷ ತಡವಾಗಿ ಹೋಗ್ತಾನೆ ಅವನು ತನ್ನ ವೇಗವನ್ನು ಗಂಟೆಗೆ 2 ಕಿಲೋಮೀಟರ್ ಗಳಷ್ಟು ಹೆಚ್ಚಿಸಿಕೊಂಡು, ಗಂಟೆಗೆ 2 ಕಿಲೋಮೀಟರ್ ಗಳಷ್ಟು ಹೆಚ್ಚಿಸಿಕೊಂಡು, ಓಕೆ, ಇಲ್ಲಿ ಅಬ್ಸರ್ವ್ ಮಾಡ್ಬೇಕು ಇದನ್ನ ನೀವು. ಓಕೆ, ಹೋದಾಗ 6 ನಿಮಿಷ ಮುಂಚಿತವಾಗಿ ತಲುಪುತ್ತಾನೆ. ಇಲ್ಲಿಯೂ ಕೂಡ ತಡವಾಗಿದೆ, ಒಂದು ಮುಂಚಿತವಾಗಿದೆ, ಎರಡನ್ನೂ 6 ನಿಮಿಷ ಕೊಟ್ಟಿದ್ದಾರೆ. ಎರಡನ್ನೂ ಆಡ್ ಮಾಡ್ಬಿಡಿ, ಟೈಮ್ ಡಿಫರೆನ್ಸ್ 12 ನಿಮಿಷ ಸಿಗುತ್ತೆ ನಿಮಗೆ. ಓಕೆ, ತಲುಪುತ್ತಾನೆ. ಹಾಗಾದರೆ ಅವನ ಮನೆಯಿಂದ ಕಚೇರಿವರೆಗೆ ಇರುವ ದೂರ ಎಷ್ಟು? ಇಲ್ಲಿಯೂ ಕೂಡ ನಾವು ಡಿಸ್ಟೆನ್ಸ್ ನೇ ಕಂಡುಹಿಡಿಬೇಕಾಗಿದೆ. ಸ್ಪೀಡ್ 1 ನ ಕೊಟ್ಟಿದ್ದಾರೆ ಅವರು. ಸ್ಪೀಡ್ 1 ಏನಿದೆ 10 ಕಿಲೋಮೀಟರ್ ಪರ್ ಅವರ್, 10 ಕಿಲೋಮೀಟರ್ ಪರ್ ಅವರ್. ಆದ್ರೆ ಇಲ್ಲಿ ಸ್ಪೀಡ್ 2 ಕೊಡುವಾಗ ಒಂದ್ ಸ್ವಲ್ಪ ಏನ್ ಮಾಡಿದ್ದಾರೆ, ವರ್ಡ್ ಅಲ್ಲೇ ಪ್ಲೇ ಮಾಡಿದ್ದಾರೆ ಅವರು. ವರ್ಡ್ ಏನಿದೆ, ಗಂಟೆಗೆ 2 ಕಿಲೋಮೀಟರ್ ಗಳಷ್ಟು ಹೆಚ್ಚಿಸಿಕೊಂಡು ಅಂತ ಹೇಳ್ತಿದ್ದಾನೆ ಅವನು. ಅಂದ್ರೆ 2 ಕಿಲೋಮೀಟರ್ ಅಷ್ಟು ಹೆಚ್ಚು ಮಾಡ್ದ. ಅಂದ್ರೆ ಮೊದಲು 10 ಕಿಲೋಮೀಟರ್ ಓಡಿಸ್ತಾ ಇದ್ದ, ಈಗ 2 ಕಿಲೋಮೀಟರ್ ಹೆಚ್ಚಿಗೆ ಮಾಡ್ದ, 12 ಕಿಲೋಮೀಟರ್ ಮಾಡ್ದ ಅಂತ. ಓಕೆ, ಸೊ ಇದನ್ನ ನೀವು ಇದನ್ನ ಸ್ಪೀಡ್ 2 ನೇ 2 ಕಿಲೋಮೀಟರ್ ಅಂತ ಏನಾದ್ರು ರಾಂಗ್ ಆಗಿ ರೀಡ್ ಮಾಡ್ಬಿಟ್ರೆ ಇಟ್ ಇಸ್ ಆಲ್ ಗಾನ್. ಅರ್ಥ ಆಯ್ತಲ್ವಾ? ಸೊ ಈ ವರ್ಡ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕು. ಈಗ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ನೋಡಿ, ಇಲ್ಲಿ ಏನಿಂದ ಹೇಳಿದ್ದಾರೆ, ಗಂಟೆಗೆ 4 ಕಿಲೋಮೀಟರ್ ಒಂದನೇ ಸ್ಪೀಡ್, ಇದು ಎರಡನೇ ಸ್ಪೀಡ್ ಗಂಟೆಗೆ 8 ಕಿಲೋಮೀಟರ್ ಗೆ ಹೆಚ್ಚಿಸಿಕೊಂಡು ಅಂದಿದ್ದಾರೆ. ಇಲ್ಲಿ ನೋಡಿ 8 ಮೀಟರ್ ಗೆ ಹೆಚ್ಚಿಸಿಕೊಂಡು ಅಂದ್ರೆ ಇದೇ ಎರಡನೇ ಸ್ಪೀಡ್. ಓಕೆ, ಆದರೆ ಇಲ್ಲಿ ಗೆ ಅಂದಿಲ್ಲ ಅವರು, ಗಳಷ್ಟು ಅಂದಿದ್ದಾರೆ. ಇದೇ ವರ್ಡ್ ನಿಮ್ಗೆ ಏನ್ ಮಾಡೋದು, ಡಿಫರೆನ್ಸ್ ಮಾಡೋದು. ಅರ್ಥ ಆಯ್ತಲ್ವಾ? ಗಂಟೆಗಳಷ್ಟು ಮತ್ತು ಗಂಟೆಗೆ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಓಕೆ, ಒಂದ್ ಸ್ವಲ್ಪ ಟೈಮ್ ಕೊಟ್ಟು ಅಬ್ಸರ್ವ್ ಮಾಡಿ. ಸೊ ಗಂಟೆಗೆ 2 ಕಿಲೋಮೀಟರ್ ಗಳಷ್ಟು ಹೆಚ್ಚಿಸಿದಾನೆ ಅಂತಂದ್ರೆ ಸ್ಪೀಡ್ 2 ನಮಗೆ ಏನಾಗುತ್ತೆ, 12 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಅದನ್ನ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಅದೇ ಪ್ರೀವಿಯಸ್ ಪ್ರಾಬ್ಲಮ್ಗೂ ಈ ಪ್ರಾಬ್ಲಮ್ಗೂ ಇರೋ ಡಿಫರೆನ್ಸ್. ಓಕೆ, ಸೊ ಮತ್ತೆ ನಮ್ಮ ಹತ್ರ ಏನಿದೆ,
ಟೈಮ್ ಡಿಫರೆನ್ಸ್ ಇದೆ, ಒಂದು 6 ನಿಮಿಷ ಮುಂಚಿತವಾಗಿ, ಇನ್ನೊಂದು 6 ನಿಮಿಷ ಲೇಟ್ ಆಗಿ. ಹಂಗಾಗಿ 12 ನಿಮಿಷ ಅನ್ನೋದು ನಮ್ಮ ಹತ್ರ ಇರೋ ಟೈಮ್ ಡಿಫರೆನ್ಸ್. ಸೊ ಈಗ ನಮ್ಮ ಹತ್ರ ಡಿಸ್ಟೆನ್ಸ್ ಫಾರ್ಮುಲಾ ಇದೆ. ಟೈಮ್ ಡಿಫರೆನ್ಸ್ ಇಸ್ ಈಕ್ವಲ್ ಟು S1 ಇಂಟು ಸಾರಿ ಟೈಮ್ ಡಿಫರೆನ್ಸ್ ಇಂಟು S1 S2 ಡಿವೈಡೆಡ್ ಬೈ S2 ಮೈನಸ್ S1. ಓಕೆ, ಸೊ ಟೈಮ್ ಡಿಫರೆನ್ಸ್ ಏನಿದೆ 12 ನಿಮಿಷ ಇದೆ. ಸೊ ಅದನ್ನ ನಾವು ಡಿವೈಡ್ ಬೈ 60 ಮಾಡಿ ಅವರ್ ಕನ್ವರ್ಟ್ ಮಾಡ್ತೀವಿ. S1 S2 ಏನಿದೆ 10 and 12 ಇದೆ. 10 and 12 ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 12 ಮೈನಸ್ 10 ಏನಾಗುತ್ತೆ 2 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಸೊ 12 ಒಂದ್ಲೆ 12 ಐದ್ಲೆ 60. ಈ ಎರಡನ್ನ 2 6ಲೆ ಮಾಡ್ಬಿಡಿ. ಓಕೆ, ಸೊ 5 ಒಂದ್ಲೆ 5 ಎರಡ್ಲೆ 2 6ಲೆ 12. 12 ಕಿಲೋಮೀಟರ್ ಏನು ನಮ್ದು ಆನ್ಸರ್. ಸಿ ಜಸ್ಟ್ ಇನ್ 2 steps 12 ಕಿಲೋಮೀಟರ್ ಎಲ್ಲಿದೆ? ಆಪ್ಷನ್ ಸಿ 12 ಕಿಲೋಮೀಟರ್ ಇದರ ಆನ್ಸರ್. ಓಕೆ, ಸೊ ಈ ಫಾರ್ಮುಲಾ ಯೂಸ್ ಮಾಡಿದ್ಮೇಲೆ ನಿಮ್ಗೆ ಏನಾಗ್ತಾ ಇದೆ, ಸೇವಿಂಗ್ ದ ಟೈಮ್ ಲೈಕ್ ಎನಿಥಿಂಗ್. ಅರ್ಥ ಆಯ್ತಲ್ವಾ? ಓಕೆ, ಸೊ ಇವಾಗ 4 ಪ್ರಾಬ್ಲಮ್ ನ ನೋಡಿದ್ವಿ ನಾವು. ಎಲ್ಲಾನು ಏನಿದೆ ಅಂದ್ರೆ ಲೇಟ್ ಆಗಿ ಬರೋದು ಅಥವಾ ಅರ್ಲಿ ಆಗಿ ಬರೋದು, ಮುಂಚಿತವಾಗಿ ಅಥವಾ ತಡವಾಗಿ. ಅದನ್ನೇ ರಿವರ್ಸಲ್ ಕೂಡ ಕೊಡಬಹುದು. ಎಲ್ಲ ಟೈಮ್ ಅಲ್ಲೂ ಕೂಡ ನೀವೇನ್ ಮಾಡ್ಬೇಕು, ಕೊಟ್ಟಿರೋ ಟೈಮ್ ನ ಆಡ್ ಮಾಡಿದ್ರೆ ಟೈಮ್ ಡಿಫರೆನ್ಸ್ ಸಿಗುತ್ತೆ. ಅಂಡ್ ದಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ದಿಸ್ ಫಾರ್ಮುಲಾ. ಅದರ್ವೈಸ್ ಸ್ಪೀಡ್ 1 ಸ್ಪೀಡ್ 2 ಅಂತೂ ನಮ್ಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ವಾ? ಓಕೆ, ಈಗ ಇನ್ನೊಂದು ಡಿಫ್ರೆಂಟ್ ಪ್ರಾಬ್ಲಮ್ ನ ನೋಡೋಣ. ಇಲ್ಲಿ ನಮಗೆ ಡಿಸ್ಟೆನ್ಸ್ ನ ಕಂಡುಹಿಡಿಯೋದಕ್ಕೆ ಹೇಳಿಲ್ಲ, ಟೈಮ್ ಕಂಡುಹಿಡಿಯೋದಕ್ಕೆ ಹೇಳಿದ್ದಾರೆ. ಓಕೆ, ಸೊ ಪ್ರಾಬ್ಲಮ್ ಏನು ಅಂತ ಕೇರ್ಫುಲ್ ಆಗಿ ಓದಿ. ಓಕೆ, ಒಂದು ಕಾರು ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ ತನ್ನ ನಿಗದಿತ ಸ್ಥಾನವನ್ನು 11 ನಿಮಿಷ ತಡವಾಗಿ ತಲುಪುತ್ತದೆ. 11 ನಿಮಿಷ ತಡವಾಗಿ ತಲುಪುತ್ತದೆ. ಆದರೆ ಅದೇ ಕಾರು ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ ಕೇವಲ 5 ನಿಮಿಷ ತಡವಾಗಿ ತಲುಪುತ್ತದೆ. ಓಕೆ, ಹಾಗಾದರೆ ಆ ಕಾರು ಪ್ರಯಾಣವನ್ನು ಸರಿಯಾದ ಸಮಯಕ್ಕೆ ಪೂರ್ಣಗೊಳಿಸಿದರೆ ತೆಗೆದುಕೊಳ್ಳುವ ಸಮಯ ನಿಮಿಷಗಳಲ್ಲಿ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಆನ್ಸರ್ ನ ಮಿನಿಟ್ಸ್ ಅಲ್ಲಿ ಹೇಳಿ ಅಂತ ಹೇಳಿದ್ದಾರೆ ಅವರಷ್ಟೇ. ಓಕೆನಾ? ಅರ್ಥ ಆಯ್ತಲ್ವಾ ನಿಮ್ಗೆ? ಓಕೆ, ಈಗ ನೋಡಿ, ಒಂದು ಕಾರು ಗಂಟೆಗೆ 40 ಕಿಲೋಮೀಟರ್ ವೇಗ ಅಂದ್ರೆ ಈಗ ನಮಗೆ ಮತ್ತೆ ನಾವು ಏನ್ ಮಾಡಬೇಕು, ಇಲ್ಲಿ ಸ್ಪೀಡ್ 1 ನ ತಗೊಳ್ಳೋಣ. ಸ್ಪೀಡ್ 1 40 ಕಿಲೋಮೀಟರ್ ಪ್ರತಿ ಗಂಟೆ, 40 ಕಿಲೋಮೀಟರ್ ಪರ್ ಅವರ್. ಓಕೆ, ಸ್ಪೀಡ್ 2 ಏನಿದೆ ಅದು 50 ಕಿಲೋಮೀಟರ್ ಪರ್ ಅವರ್ ಇದೆ. ಓಕೆ, ಆದ್ರೆ ಟೈಮ್ ಡಿಫರೆನ್ಸ್ ಇಲ್ಲಿ ನಾವು ಡಿಫರೆಂಟ್ ಆಗಿ ಫೈಂಡ್ ಔಟ್ ಮಾಡ್ಬೇಕು. ಟೈಮ್ ಡಿಫರೆನ್ಸ್ ಏನಿದೆ ನೋಡಿ, 11 ನಿಮಿಷ ತಡವಾಗಿ, 5 ನಿಮಿಷ ತಡವಾಗಿ. ಅಂದ್ರೆ ಇಲ್ಲಿ ಮೊದಲು ಕೂಡ ತಡವಾಗೆ ಬರ್ತಾ ಇತ್ತು. 50 ಕಿಲೋಮೀಟರ್ ಸ್ಪೀಡ್ ಮಾಡಿದಾಗ್ಲೂ ಕೂಡ 5 ನಿಮಿಷ ತಡವಾಗೆ ಬರ್ತಾ ಇದೆ. ಅಂದ್ರೆ ತಡವಾಗಿ. ಸೊ ಎರಡು ಒಂದೇ ಆಗಿದ್ರೆ ನಾವೇನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. ಒಂದರಲ್ಲಿ ಒಂದನ್ನ ಮೈನಸ್ ಮಾಡ್ಬೇಕು, ಅಥವಾ ಎರಡರ ಮಧ್ಯೆ ಇರೋ ವ್ಯತ್ಯಾಸ ತಗೋಬೇಕು. ಅದೇ ಟೈಮ್ ಡಿಫರೆನ್ಸ್ ನಮ್ಗೆ. ಓಕೆ, ಸೊ ಈಗ 11 ನಿಮಿಷ ಮತ್ತು 5 ನಿಮಿಷಕ್ಕೆ ಇರೋ ವ್ಯತ್ಯಾಸ ಏನು, ಅದು ನಮಗೆ ಟೈಮ್ ಡಿಫರೆನ್ಸ್ ಆಗುತ್ತೆ. ಓಕೆನಾ? ಸೊ ಟೈಮ್ ಡಿಫರೆನ್ಸ್ ಇಸ್ ಈಕ್ವಲ್ ಟು 11 ಮೈನಸ್ 5, ಅದು 6 ನಿಮಿಷ. 6 ನಿಮಿಷ ನಮ್ಮ ಟೈಮ್ ಡಿಫರೆನ್ಸ್. ಇಲ್ಲಿ ಮಾತ್ರ ನೀವು ಯಾವುದೇ ಮಿಸ್ಟೇಕ್ ಮಾಡೋಕೆ ಅವಕಾಶ ಇಲ್ಲ. ಓಕೆನಾ? ಓಕೆ, ಅವೆರಡು ಬೇರೆ ಬೇರೆ ಆಗಿದ್ರೆ ಆಡ್ ಮಾಡಿ, ಅವೆರಡು ಒಂದೇ ಆಗಿದ್ರೆ ಓಕೆ, ಅದು ಒಂದರಲ್ಲಿ ಒಂದನ್ನ ಮೈನಸ್ ಮಾಡಿ, ಅದು ನಮಗೆ ಟೈಮ್ ಡಿಫರೆನ್ಸ್ ಕೊಡುತ್ತೆ. ಈಗ ಇಲ್ಲಿ ನಮಗೆ ಕೇಳಿರೋದು ಏನಿದೆ, ಟೈಮ್ ಎಷ್ಟು ಅಂತ. ಆಕ್ಚುಯಲ್ ಟೈಮ್ ಏನು, ಯಾವ ಟೈಮ್ಗೆ ಅವರು ಹೋಗಿ ರೀಚ್ ಆಗ್ಬೇಕು ಅಂತ. ಓಕೆನಾ? ಈಗ ನಮಗೆ ಟೈಮ್ ಬೇಕು ಅಂದ್ರೂ ಕೂಡ ಮೊದಲು ನಾವು ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡ್ಲೇಬೇಕಲ್ವಾ? ಬಿಕಾಸ್ ಡಿಸ್ಟೆನ್ಸ್ ಬಂದಾಗ ಮಾತ್ರ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಮಾಡಿದ್ರೆ ನಮಗೆ ಟೈಮ್ ಸಿಗುತ್ತೆ. ಓಕೆನಾ? ಓಕೆ, ಸೊ ಲೆಟ್ ಅಸ್ ಫಸ್ಟ್ ಫೈಂಡ್ ದ ಡಿಸ್ಟೆನ್ಸ್ ಬೈ ಯೂಸಿಂಗ್ ದ ಡಿಸ್ಟೆನ್ಸ್ ಫಾರ್ಮುಲಾ ಓನ್ಲಿ. ಡಿಸ್ಟೆನ್ಸ್ ಫಾರ್ಮುಲಾ ಇಟ್ಕೊಂಡು ಟೈಮ್ ಡಿಫರೆನ್ಸ್ ಡೈರೆಕ್ಟ್ ಆಗಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನಾನು. ಟೈಮ್ ಡಿಫರೆನ್ಸ್ ಏನು, 6 ಮಿನಿಟ್ಸ್ ಇದೆ. 6/60 ಬರಿತಾ ಇದ್ದೀನಿ ನಾನು ಅದನ್ನ. ಓಕೆ, ಅವರ್ ಅಲ್ಲಿ. ಓಕೆ, ಸೊ ಸ್ಪೀಡ್ 1 ಏನಿದೆ 40, ಸ್ಪೀಡ್ 2 ಏನಿದೆ 50. ಸೊ 40 ಇಂಟು 50 ಡಿವೈಡೆಡ್ ಬೈ 40 50ರ ವ್ಯತ್ಯಾಸ 10. ಈ 0 ಮತ್ತೆ ಈ 0 ಕ್ಯಾನ್ಸಲ್ ಮಾಡಿ, ಈ 0 ಕ್ಯಾನ್ಸಲ್ ಮಾಡಿ. ಇಲ್ಲಿ 6 ಇದೆ, ಇಲ್ಲಿ 6 ಇದೆ, ಎರಡು ಕ್ಯಾನ್ಸಲ್ ಆಯ್ತು. ಸೊ 4 5 20. ಸೊ ಎಷ್ಟು, 20 ಕಿಲೋಮೀಟರ್ ನಮಗೆ ಏನಿದೆ ಡಿಸ್ಟೆನ್ಸ್ ಇದೆ. ಅದು 20 ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನೋದು ಸಿಕ್ಕಿದೆ ಅಷ್ಟೇ. ಬಟ್ ಈ 20 ಕಿಲೋಮೀಟರ್ ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡೋದಕ್ಕೆ ಒಂದ್ಸರಿ 40 ಕಿಲೋಮೀಟರ್ ನ ಸ್ಪೀಡ್ ಆಗಿ ಯೂಸ್ ಮಾಡ್ತಾರೆ, ಅವಾಗ 11 ನಿಮಿಷ ತಡವಾಗಿ ಹೋಗ್ತಾರೆ. 50 ಕಿಲೋಮೀಟರ್ ಸ್ಪೀಡ್ ಯೂಸ್ ಮಾಡಿದ್ರೆ 5 ನಿಮಿಷ ತಡವಾಗಿ ಹೋಗ್ತಾರೆ. ಅವ ಎರಡರಲ್ಲಿ ಒಂದ್ ಯಾವ್ದಾದ್ರು ಸ್ಪೀಡ್ ನ ಯೂಸ್ ಮಾಡ್ಕೊಂಡು ಟೈಮ್ ನ ಫೈಂಡ್ ಔಟ್ ಮಾಡ್ಬೇಕು ನಾವು. ಓಕೆ, ಸೊ
ಲಿಸನ್ ಟು ಮಿ ಕೇರ್ಫುಲಿ. ಇಲ್ಲಿ ಸೆಕೆಂಡ್ ಪಾರ್ಟ್ ಆಫ್ ದ ಪ್ರಾಬ್ಲಮ್ ಯಾವ ತರ ಆಗುತ್ತೆ ಅಂದ್ರೆ, ಸಪೋಸ್ ಈಗ ಪಾಯಿಂಟ್ ಎ ಅಂತ ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ಒಂದ್ ನಿಮಿಷ ಟೈಮ್ ನೋಡಿ. ಇಲ್ಲಿ ಎ ಇದೆ ಮತ್ತೆ ಬಿ ಇದೆ. ಓಕೆ, ಇವೆರಡರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಹೇಳ್ತಿದಾರೆ ಅವರು, 20 ಕಿಲೋಮೀಟರ್ ಅಂತ ಅಲ್ವಾ. ಇದು 20 ಕಿಲೋಮೀಟರ್. ಆದ್ರೆ ಇಲ್ಲಿ ನೋಡಿ, ಒಂದ್ ಸಿಂಪಲ್ ಕಾಮನ್ ಸೆನ್ಸ್. ನಾವು ಫಸ್ಟ್ ಸ್ಪೀಡ್ ನ ಏನ್ ಮಾಡೋಣ, 40 ಕಿಲೋಮೀಟರ್ ಪರ್ ಅವರ್ ಅಂತ ತಗೊಳ್ಳೋಣ. 40 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ತಗೊಂಡ್ರೆ ಒಂದು ಗಂಟೆಗೆ 40 ಕಿಲೋಮೀಟರ್ ಹೋಗ್ತಾ ಇದೆ. 20 ಕಿಲೋಮೀಟರ್ ಹೋಗಕ್ಕೆ ಅರ್ಧ ಗಂಟೆ ಬೇಕಲ್ವಾ ನಮಗೆ. ಓಕೆ, ಸೊ ಈ ಟೈಮ್ ಎಷ್ಟಾಗತ್ತೆ, ಇಲ್ಲಿ ನಮಗೆ ಟೈಮ್ ಎಷ್ಟು ಸಿಗುತ್ತೆ ಹಂಗಾದ್ರೆ. ಓಕೆ, ಈ ಡಿಸ್ಟೆನ್ಸ್ 20 ಕಿಲೋಮೀಟರ್ ನ ಟ್ರಾವೆಲ್ ಮಾಡೋದಕ್ಕೆ 30 ನಿಮಿಷ ಬೇಕು ನಮ್ಗೆ, ಅರ್ಧ ಗಂಟೆ. ಕರೆಕ್ಟಾ? ಕರೆಕ್ಟ್ ತಾನೆ? ನಾನು ಫಸ್ಟ್ ಸ್ಪೀಡ್ ನ ತಗೋತಾ ಇದೀನಿ 40 ಕಿಲೋಮೀಟರ್ ಅಂತ. 40 ಕಿಲೋಮೀಟರ್ ಪ್ರತಿ ಗಂಟೆಗೆ ಹೋದ್ರೆ 20 ಕಿಲೋಮೀಟರ್ ಈ ಡಿಸ್ಟೆನ್ಸ್ ಇದೆ. 20 ಕಿಲೋಮೀಟರ್ಗೆ ನಮಗೆ ಅರ್ಧ ಗಂಟೆ ಬೇಕು. ಅರ್ಧ ಗಂಟೆ ಅಂದ್ರೆ 30 ನಿಮಿಷ. ನಾವು ಲಿಸನ್ ಟು ಮಿ ಕೇರ್ಫುಲಿ. ಈ 30 ಮಿನಿಟ್ಸ್ ಏನ್ ವ್ಯಾಲ್ಯೂ ಬಂದಿದೆ, ಇದು ಬೈ ಯೂಸಿಂಗ್ 40 ಕಿಲೋಮೀಟರ್ ಸ್ಪೀಡ್. ಈಗ ಸ್ಪೀಡ್ ಅನ್ನೋದು 40 ಕಿಲೋಮೀಟರ್ ಪರ್ ಅವರ್ ಆದಾಗ 30 ನಿಮಿಷ ಟೈಮ್ ತಗೊಳ್ತಾ ಇದೆ. ಬಟ್ ಇದು 30 ನಿಮಿಷ ಎಕ್ಸಾಕ್ಟ್ಲಿ ಕಾರ್ ತಗೊಳ್ಳೋ ಟೈಮ್ ಅಲ್ಲ. ಇದು 30 ನಿಮಿಷದಲ್ಲಿ 11 ನಿಮಿಷ ತಡವಾಗಿ ಬರ್ತಿದ್ದಾನೆ. 30 ನಿಮಿಷ ಅದಲ್ಲಿ ಹೋದ್ರೆ 11 ನಿಮಿಷ ಲೇಟ್ ಆಗ್ತಿದ್ದಾನೆ ಅವನು. ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ 40 ಕಿಲೋಮೀಟರ್ ಸ್ಪೀಡ್ ಇದ್ದಾಗ 11 ನಿಮಿಷ ತಡವಾಗಿ ಬರುತ್ತೆ ಅಂತ ಹೇಳ್ತಿದ್ದಾರೆ ಅಂದ್ರೆ, ಅದರ ಅರ್ಥ ಈ 30 ನಿಮಿಷದಲ್ಲಿ 11 ನಿಮಿಷ ಲೇಟ್ ಆಗಿರೋದು ಸೇರ್ಕೊಂಡಿದೆ. ಆ 11 ನಿಮಿಷನ ಈ 30 ನಿಮಿಷದಿಂದ ಮೈನಸ್ ಮಾಡಿದ್ರೆ ನಿಮ್ಗೆ ಆ ಕಾರು ಎಕ್ಸಾಕ್ಟ್ ಯಾವ ಟೈಮ್ ಹೋಗ್ಬೇಕು ಅನ್ನೋ ಟೈಮ್ ಸಿಗುತ್ತೆ. ಅರ್ಥ ಆಯ್ತಲ್ವಾ? ಈಗಲೇ ನೋಡಿ ನೀವು 30 ಮಿನಿಟ್ಸ್ ಎಲ್ಲಾ ಆಪ್ಷನ್ ಅಲ್ಲೂ ಇಲ್ಲ ಅಲ್ವಾ. ಸೊ ಹಂಗಾದ್ರೆ ಈ 30 ಮಿನಿಟ್ಸ್ ಅಲ್ಲಿ ಆ 11 ನಿಮಿಷ ಕೂಡ ಸೇರ್ಕೊಂಡಿದೆ. ಯಾಕಂದ್ರೆ 40 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋದ್ರೆ 11 ನಿಮಿಷ ಲೇಟ್ ಆಗ್ತಾ ಇದ್ದಾನೆ ಅಂತ ಅರ್ಥ ಅವನು. ಓಕೆ, ಸೊ ಈ 30 ನಿಮಿಷದಲ್ಲಿ ನಾನೇನ್ ಮಾಡ್ತೀನಿ, ಆಕ್ಚುಯಲ್ ಟೈಮ್ 80. ಆಕ್ಚುಯಲ್ ಟೈಮ್ ಅಂದ್ರೆ 30 ಮೈನಸ್ 11 ಅಂದ್ರೆ 19 ನಿಮಿಷ. 19 ನಿಮಿಷ ಅವನು ಟೈಮ್ ತಗೋತಾನೆ. 19 ನಿಮಿಷ ನೋಡಿ, ಇಲ್ಲಿದೆ ಆನ್ಸರ್, 19 ನಿಮಿಷ. ಅರ್ಥ ಆಯ್ತಲ್ವಾ? ಸೊ ಈಗ ನಾನು 40 ಕಿಲೋಮೀಟರ್ ನ 30 ನಿಮಿಷ ಅಂತ ಫೈಂಡ್ ಔಟ್ ಮಾಡಿದಾಗ ನೀವು ಕೇಳಬಹುದು, ಇಲ್ಲಿ 40 ಕಿಲೋಮೀಟರ್ ಪರ್ ಅವರ್ ನೇ ಯಾಕೆ ತಗೊಂಡ್ವಿ ಸ್ಪೀಡ್, ನಾವು ಸ್ಪೀಡ್ ನ 50 ಕಿಲೋಮೀಟರ್ ಕೂಡ ಅನ್ಕೋಬಹುದಲ್ವಾ. ಸೊ ಈಗ ನಾವು ಫಾರ್ ಎಕ್ಸಾಂಪಲ್ ಈ 40 ಕಿಲೋಮೀಟರ್ ಬದಲು, ಜಸ್ಟ್ ಟು ಮೇಕ್ ದ ಪಾಯಿಂಟ್ ಕ್ಲಿಯರ್ ಟು ಯು, ಈಗ 40 ಕಿಲೋಮೀಟರ್ ಬದಲು ಇದೇ 20 ಕಿಲೋಮೀಟರ್ ನ ಟ್ರಾವೆಲ್ ಮಾಡೋದಕ್ಕೆ 50 ಕಿಲೋಮೀಟರ್ ಪ್ರತಿ ಗಂಟೆ ಸ್ಪೀಡ್ ಯೂಸ್ ಮಾಡ್ತಿದ್ದಾನೆ ಅಂತ ತಿಳ್ಕೊಳ್ಳೋಣ. ಅವಾಗ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ಫೈಂಡ್ ಔಟ್ ಮಾಡೋಣ. ಈಗ ನಮ್ಮ ಹತ್ರ ಏನಿದೆ, ಡಿಸ್ಟೆನ್ಸ್ 20 ಕಿಲೋಮೀಟರ್ ಅಂತ ಇದೆ. ಓಕೆ, ಸ್ಪೀಡ್ ನ 50 ಕಿಲೋಮೀಟರ್ ಪ್ರತಿ ಗಂಟೆ ಅಂದ್ಕೊಳ್ಳೋಣ. ಓಕೆ, ನಮಗ್ ಬೇಕಾಗಿರೋದು ಟೈಮ್. ಓಕೆ, ನಮಗ್ ಬೇಕಾಗಿರೋ ಟೈಮ್ ಏನು, ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಕರೆಕ್ಟಾ? ಡಿಸ್ಟೆನ್ಸ್ ಎಷ್ಟಿದೆ, 20 ಇದೆ. 50 ಕಿಲೋಮೀಟರ್ ಪ್ರತಿ ಗಂಟೆ ನಾವು ಸ್ಪೀಡ್ ಯೂಸ್ ಮಾಡ್ತಾ ಇದೀವಿ. ಸೊ ಈ 0 ತೆಗೆದು ಹಾಕಿದ್ರೆ ನಮ್ಗೆ ಉಳಿದಿದ್ದೇನು, 2/5. 2/5 ಅವರ್ಸ್ ಅಲ್ಲಿ ಇದೆ. ಅದನ್ನ ನಾನು ಮಿನಿಟ್ಸ್ ಕನ್ವರ್ಟ್ ಮಾಡ್ಬೇಕು ಅಂದ್ರೆ 60 ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಕರೆಕ್ಟಾ? ಸೊ 60 ಇಂದ ಮಲ್ಟಿಪ್ಲೈ ಮಾಡಿದ್ರೆ 5 ಒಂದ್ಲೆ 5 12 12 2 24. 24 ನಿಮಿಷ ಟೋಟಲ್ ಟೈಮ್ ತಗೊಳ್ಳೋದು. 24 ನಿಮಿಷ ಯಾವಾಗ 50 ಕಿಲೋಮೀಟರ್ ಪ್ರತಿ ಗಂಟೆ ಸ್ಪೀಡ್ ನ ಯೂಸ್ ಮಾಡಿದ್ರೆ 24 ನಿಮಿಷದಲ್ಲಿ ರೀಚ್ ಆಗ್ತಾನೆ. ಆದ್ರೆ ಅವರು ಕೊಟ್ಟಿರೋ ಡೇಟಾದಲ್ಲಿ ಏನಿದೆ, 50 ಕಿಲೋಮೀಟರ್ ಪ್ರತಿ ಗಂಟೆ 50 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸಿದ್ರೆ 5 ನಿಮಿಷ ತಡವಾಗಿ ಹೋಗ್ತಾನೆ ಮತ್ತೆ. ಓಕೆ, 5 ನಿಮಿಷ ತಡವಾಗಿ ಹೋಗ್ತಿದ್ದಾನೆ ಅಂದ್ರೆ ಅದರ ಅರ್ಥ ಏನು, 24 ನಿಮಿಷದಲ್ಲೂ ಕೂಡ 5 ನಿಮಿಷ ಲೇಟ್ ಆಗಿರೋದಿದೆ ಅಂತ. ಓಕೆ, ಸೊ 24 ನಿಮಿಷದಲ್ಲಿ 5 ನಿಮಿಷ ಮೈನಸ್ ಮಾಡಿ ಮತ್ತೆ ನಿಮಗೆ ಎಷ್ಟು ಸಿಗ್ತೀವಿ ಈಗ, 19 ಮಿನಿಟ್ಸ್. ನೋಡಿ, ಇವು ಎರಡೂ ಕೇಸಲ್ಲೂ ಕೂಡ ಆನ್ಸರ್ ಏನಿದೆ, 19 ಮಿನಿಟ್ಸ್. 19 ಮಿನಿಟ್ಸ್. ಅರ್ಥ ಆಯ್ತಾ? ಸೊ ಇವು ಎರಡಕ್ಕೂ ಕಂಪೇರ್ ಮಾಡೋ ಅವಶ್ಯಕತೆ ಇಲ್ಲ ನೀವು. ನಾನ್ ನಿಮ್ಗೆ ಜಸ್ಟ್ ಕ್ಲಾರಿಫಿಕೇಶನ್ಗೋಸ್ಕರ ಎರಡು ಸ್ಪೀಡ್ ಕೂಡ ಕಂಪೇರ್ ಮಾಡಿ ಹೇಳಿದೆ ನಿಮ್ಗೆ. ಬಟ್ ನೀವ್ ಏನ್ ಮಾಡ್ಬೇಕು, ಫಸ್ಟ್ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಡಿಸ್ಟೆನ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಿ, ಆ ಡಿಸ್ಟೆನ್ಸ್ ನ ಯಾವ್ದಾದ್ರು ಒಂದು ಸ್ಪೀಡ್ಗೆ ಟೈಮ್ ನ ಫೈಂಡ್ ಔಟ್ ಮಾಡಿ, ಆ ಟೈಮ್ ಅಲ್ಲಿ ಇಲ್ಲಿ ಕೊಟ್ಟಿರೋ ಎಷ್ಟು ಲೇಟ್ ಆಗಿ ಬಂದಿರೋದಿದೆಯೋ ಅದನ್ನ ಮೈನಸ್ ಮಾಡಿ. ನಾವು ಒನ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅದೇನು ಅಂದ್ರೆ, ಈಗ ನಮಗೆ ಟೈಮ್, ಟೋಟಲ್ ಟೈಮ್ ಎಷ್ಟು ಬೇಕು ಟ್ರಾವೆಲ್ಗೆ ಅನ್ನೋದನ್ನ ಫೈಂಡ್ ಔಟ್ ಮಾಡಿ ಆದ್ಮೇಲೆ ಇವು ಎರಡನ್ನು ತಡವಾಗಿ ಅಂತ ಕೊಟ್ಟಿರೋದ್ರಿಂದ ಈ ತಡವಾಗಿ ಬಂದಿರೋ ವ್ಯಾಲ್ಯೂನ ಐದರ್ 11 ಅಥವಾ 5 ನಿಮಿಷನ ಈ ಬಂದಿರೋ ಟೈಮ್ ಇಂದ ನಾವ್ ಏನ್ ಮಾಡ್ತಾ ಇದೀವಿ, ಮೈನಸ್ ಮಾಡ್ತಾ ಇದೀವಿ. ಅದೇ ಈ ತಡವಾಗಿ ಅನ್ನೋ ಬದಲು ಎರಡನ್ನು ಮುಂಚಿತವಾಗಿ ಇತ್ತು ಅಂತ ತಿಳ್ಕೊಳ್ಳಿ. ಅವಾಗ ಈ ಟೈಮ್ ಏನ್ ಬಂದಿರುತ್ತೆ ಆ ಟೈಮ್ಗೆ ಒಂದನ್ನ ಯಾವ್ದನ್ನಾದ್ರೂ ಆಡ್ ಮಾಡ್ಬೇಕು ನೀವು, ಅವಾಗ ನಿಮ್ಗೆ ಆಕ್ಚುಯಲ್ ಟೈಮ್ ಸಿಗುತ್ತೆ. ಅರ್ಥ ಆಯ್ತಲ್ವಾ ನಿಮ್ಗೆ? ಓಕೆ, ಸೊ ಆ ತರದ ಪ್ರಾಬ್ಲಮ್ ಬಂದ್ರೆ ಆ ಡಿಫರೆನ್ಸ್ ನ ಅಡ್ಜಸ್ಟ್ ಮಾಡ್ಕೊಳ್ಳಿ.
ಓಕೆನಾ? ಓಕೆ, ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ಒಬ್ಬ ವ್ಯಕ್ತಿಯು ತನ್ನ ಸಾಮಾನ್ಯ ವೇಗದ 6/7 ಭಾಗದ ವೇಗದಲ್ಲಿ ನಡೆದರೆ 12 ನಿಮಿಷ ತಡವಾಗಿ ತಲುಪುತ್ತಾನೆ. ಹಾಗಾದರೆ ಆ ದೂರವನ್ನು ಕ್ರಮಿಸಲು ಅವನು ಸಾಮಾನ್ಯವಾಗಿ ಎಷ್ಟು ಸಮಯ ತೆಗೆದುಕೊಳ್ಳುತ್ತಾನೆ? ಇಲ್ಲಿಯೂ ಕೂಡ ಟೈಮೇ ಫೈಂಡ್ ಔಟ್ ಮಾಡೋದಿದೆ, ಬಟ್ ಯೂಶುವಲ್ ಟೈಮ್ ಅಂತ, ಓಕೆ, ಅಥವಾ ನಾರ್ಮಲ್ ಟೈಮ್ ನ ಫೈಂಡ್ ಔಟ್ ಮಾಡೋದಿದೆ. ಇಲ್ಲಿ ನಿಮಗೆ ಡೇಟಾ ತುಂಬಾನೇ ಸಿಂಪಲ್ ಆಗಿರೋ ಡೇಟಾ ಕೊಟ್ಟಿದ್ದಾರೆ. ಒಂದೇನ್ ಇಂಪಾರ್ಟೆಂಟ್ ಅಂದ್ರೆ 12 ನಿಮಿಷ ಇದೇನಿದೆ ತಡವಾಗಿ ತಲುಪುತ್ತಾನೆ, ಇದು ಡೈರೆಕ್ಟ್ ಆಗಿ ಟೈಮ್ ಡಿಫರೆನ್ಸ್ ಅದು. ಓಕೆ, ಇಲ್ಲಿ ಇನ್ನೊಂದು ಟೈಮ್ ಕೊಟ್ಟಿಲ್ಲ ಅವರು. ಓಕೆ, ಟೈಮ್ ಡಿಫರೆನ್ಸ್ 12 ನಿಮಿಷ ಅಂತಾನೆ ಅನ್ಕೋಬೇಕು. ಯಾಕೆ ಅಂದ್ರೆ ಇಲ್ಲಿ ವೇಗ 1 ವೇಗ 2 ಅಂತ ಕೊಟ್ಟಿಲ್ಲ, ಸ್ಪೀಡ್ 1 ಸ್ಪೀಡ್ 2 ಅಂತ ಕೊಟ್ಟೇ ಇಲ್ಲ. ಒಂದು ಆಕ್ಚುಯಲ್ ಸ್ಪೀಡ್ ಇದೆ, ಇನ್ನೊಂದು ಯೂಶುವಲ್ ಸ್ಪೀಡ್ ಅಂತ ಇದೆ. ಓಕೆ, ನಾರ್ಮಲ್ ಆಗಿ ಅವನು ಏನ್ ಸ್ಪೀಡ್ ತಗೋತಾನೆ ಅದರದು 6/7 ಭಾಗ ವೇಗದಲ್ಲಿ ನಡೆದ್ರೆ 12 ನಿಮಿಷ ತಡವಾಗಿ ಬರ್ತಾನೆ ಅಂತ ಹೇಳ್ತಿದ್ದಾರೆ ಅವ್ರು ಅಷ್ಟೇ ಇಲ್ಲಿ. ಓಕೆನಾ? ಇನ್ನೊಂದು ಸ್ಪೀಡೇ ಕೊಟ್ಟಿಲ್ಲ ಅವರು. ಓಕೆ, ಸೊ ನಾವು ಇಲ್ಲಿ ಟೈಮ್ ಡಿಫರೆನ್ಸ್ ನ, ಈ 12 ನಿಮಿಷ ಟೈಮ್ ಡಿಫರೆನ್ಸ್ ನ ಯಾವ ತರ ಯೂಸ್ ಮಾಡ್ಕೋಬೇಕು ಅಂತ ನೋಡಿ. ಅದಕ್ಕೆ ನಾವು ಫಸ್ಟ್ ಸೆಷನ್ ಅಲ್ಲಿ ನೋಡಿರುವಂತ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ನಿಮಗೆ ನೆನಪಿರಬಹುದು. ಟೈಮ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಪೀಡ್. ಈ ಫಾರ್ಮುಲಾ ನಮಗೆ ಇಲ್ಲಿ ಹೆಲ್ಪ್ ಆಗುತ್ತೆ. ಸೊ ಅದು ಹೆಂಗೆ ಹೆಲ್ಪ್ ಆಗುತ್ತೆ ಅಂತ ನೋಡಿ. ಈಗ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಸ್ಪೀಡ್ ಅನ್ನೋದು 6/7 ಭಾಗ ಅಂತ ಕೊಟ್ಟಿದ್ದಾರೆ. 6/7 ಭಾಗ ಯೂಶುವಲ್ ಸ್ಪೀಡ್ ಅಥವಾ ನಾರ್ಮಲ್ ಸ್ಪೀಡ್ ಅನ್ಕೊಳ್ಳೋಣ. ಓಕೆ, ನಾರ್ಮಲ್ ಸ್ಪೀಡ್ 6/7 ಭಾಗ ಸ್ಪೀಡ್ ಅಲ್ಲಿ ನಡೆದ್ರೆ ಅವನು 12 ನಿಮಿಷ ತಡವಾಗಿ ಬರ್ತಾನೆ. 12 ನಿಮಿಷ ತಡವಾಗಿ ಅನ್ನೋದು ಟೈಮ್ ಡಿಫರೆನ್ಸ್, ಅದೇ ಟೈಮ್ ಡಿಫರೆನ್ಸ್ ಇಲ್ಲಿ, ಬೇರೆ ಏನೂ ಕೊಟ್ಟಿಲ್ಲ ಅವರು. ಓಕೆ, ಸೊ 12 ನಿಮಿಷನೇ ಟೈಮ್ ಡಿಫರೆನ್ಸ್ ಅಂದ್ಕೊಂಡ್ರೆ ಇಲ್ಲಿ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಸ್ಪೀಡ್ ಅನ್ನೋದು 6/7 ನಾರ್ಮಲ್ ಸ್ಪೀಡ್ ನ 6/7 ಆಗಿದ್ರೆ ಟೈಮ್ ಅನ್ನೋದು ನಾರ್ಮಲ್ ಟೈಮ್ ನ 7/6 ಆಗಿರುತ್ತೆ, ರಿವರ್ಸ್ ಆಗಿರುತ್ತೆ ಅದು. ಸೊ ಟೈಮ್ ಅನ್ನೋದು 7/6 ಭಾಗ ಯಾವ್ದದು, ಯೂಶುವಲ್ ಟೈಮ್. ಯೂಶುವಲ್ ಟೈಮ್ ಅಥವಾ ನಾರ್ಮಲ್ ಟೈಮ್ ಅಂತ ಬರ್ಕೊಳ್ಳಿ ಇದನ್ನ. ಓಕೆ, ಸೊ ನಾರ್ಮಲಿ ಯಾವ ಟೈಮ್ ಹೋಗ್ತಾನೆ ಅದರ 7/6 ಟೈಮ್ ಅಲ್ಲಿ ರೀಚ್ ಆಗ್ತಾನೆ. ಯಾಕಂದ್ರೆ ಸ್ಪೀಡ್ ಅನ್ನೋದು 6/7 ಅಂತ ಇದೆ. ಓಕೆ, ಸೊ ಇದನ್ನ ನಾನು ರಿವರ್ಸ್ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ದಿಸ್ ಇಸ್ ದ ರೀಸನ್. ಟೈಮ್ ಅನ್ನೋದು ಸ್ಪೀಡ್ ನ ರಿವರ್ಸ್ ಆಗಿರುತ್ತೆ ಯಾವಾಗ್ಲೂ, ಅಥವಾ ಸ್ಪೀಡ್ ಅನ್ನೋದು ಟೈಮ್ ನ ರಿವರ್ಸ್ ಆಗಿರುತ್ತೆ, ಎರಡು ಒಂದೇನೆ. ಸೊ ಇದನ್ನೇ ನಾವು ಒಂದು ಹೆಲ್ಪಿಂಗ್ ಡೇಟಾ ಅಂತ ಅಂದ್ಕೊಂಡ್ರೆ ನಾವು ಈ ಪ್ರಾಬ್ಲಮ್ ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಹೆಂಗೆ ಸಾಲ್ವ್ ಮಾಡಬಹುದು ಅಂದ್ರೆ, ಈಗ ನಮ್ಗೆ ನಾರ್ಮಲ್ ಟೈಮ್ ಅಂತ ಒಂದಿದೆ, ನಾರ್ಮಲ್ ಟೈಮ್ ರೀಚಿಂಗ್ ಟೈಮ್ ಅದು. ಓಕೆ, ನಾರ್ಮಲ್ ಸ್ಪೀಡ್ ಅಲ್ಲಿ ನಡೆದು ಹೋಗಿದ್ರೆ ಒಂದು ಟೈಮ್ ತಗೊಳ್ತಾ ಇದ್ದ ಅವನು, ಸಮ್ ಟೈಮ್ ತಗೊಳ್ತಾ ಇದ್ದ. ಆ ಟೈಮ್ ನ ನಾನು ಎಕ್ಸ್ ಅಂದ್ಕೋತೀನಿ. ಓಕೆ, ಎಕ್ಸ್ ಅವರ್ಸ್ ಅಲ್ಲಿ ರೀಚ್ ಆಗ್ತಿದ್ದಾನೆ ಅಂತ ತಿಳ್ಕೊಳ್ಳಿ. ಓಕೆನಾ? ಸೊ ಎಕ್ಸ್ ಅಂತ ಅಂದ್ಕೊಂಡ್ರೆ ನಾರ್ಮಲ್ ಟೈಮು ಈಗ ತಗೊಂಡಿರೋ ಟೈಮು ಅಥವಾ ಲೇಟ್ ಟೈಮ್ ಅನ್ನೋಣ ಅಥವಾ ಆಕ್ಚುಯಲ್ ಟೈಮ್ ಅನ್ನೋಣ. ಓಕೆ, ಇದು ಆಕ್ಚುಯಲ್ ಟೈಮು, ಇದು ನಾರ್ಮಲ್ ಟೈಮು. ಈಗ ತಗೊಂಡಿರೋ ಟೈಮ್ ಏನಿದೆ ಆಕ್ಚುಯಲ್ ಟೈಮ್. ಅದು ಆಕ್ಚುಯಲ್ ಟೈಮ್ ಏನಿದೆ ಅದು ನಾರ್ಮಲ್ ಟೈಮ್ ನ 7/6 ಆಗಿರುತ್ತದೆ. ಓಕೆ, ಅದನ್ನೇ ಅಲ್ವಾ ನಾವು ಇಲ್ಲಿ ಹೇಳಿರೋದು. ಓಕೆ, ಸೊ ಇದು ನಾರ್ಮಲ್ ಟೈಮ್ ಆಗಿದ್ರೆ ಆಕ್ಚುಯಲ್ ಟೈಮ್ ಅನ್ನೋದು 7/6 ಆಫ್ ಎಕ್ಸ್ ಆಗಿರುತ್ತೆ. ಕರೆಕ್ಟಾ? ಸೊ ಇದು ನಾರ್ಮಲ್ ಟೈಮ್ ಎಕ್ಸ್ ಅಂದ್ಕೊಂಡು ನಾವು ಆಕ್ಚುಯಲ್ ಟೈಮ್ ನ 7/6 ಟೈಮ್ಸ್ ಆಫ್ ನಾರ್ಮಲ್ ಟೈಮ್ ಅಂತ ತಗೊಂಡು ಈ ತರ ಬರ್ಕೊಂಡ್ರೆ ನಮ್ಗೆ ಇಲ್ಲಿ ಬಂದಿರೋ ಟೈಮ್ ಡಿಫರೆನ್ಸ್ ಏನಿದೆ ಅದು 12 ಮಿನಿಟ್ಸ್ ಅಂತ ಇದೆ. ಇದನ್ನ ನೀವು ಅವರ್ಸ್ ಗೆ ಕನ್ವರ್ಟ್ ಮಾಡಬೇಡಿ. ಯಾಕೆ ಅಂದ್ರೆ ಇಲ್ಲಿ ಆನ್ಸರ್ ನೋಡಿ ಗಂಟೆ ಮತ್ತು ನಿಮಿಷ ಎರಡರಲ್ಲೂ ಕೊಟ್ಟಿದ್ದಾರೆ. ಸೊ ನಾವು ನಿಮಿಷದಲ್ಲಿ ಫೈಂಡ್ ಔಟ್ ಮಾಡಿ ನಂತರ ಗಂಟೆಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಆಯ್ತು. ಸೊ ಲೆಟ್ ಇಟ್ ಬಿ ಇನ್ ಮಿನಿಟ್ಸ್ ಓನ್ಲಿ. ಸೊ ಈಗ 7x ಡಿವೈಡೆಡ್ ಬೈ 6 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 12 ಅಂತ ಆಯ್ತು. ಈ ಇಕ್ವೇಶನ್ ನ ಸಾಲ್ವ್ ಮಾಡಿ. ಓಕೆ, ಸೊ 6x ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ, ಅಥವಾ 6 ಅನ್ನೋದನ್ನ LCM ಆಗಿ ತಗೊಂಡ್ರೆ ಮೇಲ್ಗಡೆ ಏನು ಉಳಿಯುತ್ತೆ ನಮಗೆ, 7x ಮೈನಸ್ 6x ಡಿವೈಡೆಡ್ ಬೈ 6 ಈಸ್ ಈಕ್ವಲ್ ಟು 12 ಅಂತ ಉಳಿಯುತ್ತೆ. ಓಕೆನಾ? ಸೊ ಈಗ 7x ಮೈನಸ್ 6x ಅಂದ್ರೆ x ಇಸ್ ಈಕ್ವಲ್ ಟು 12 ಇಂಟು 2. ಈ 2 ಈ ಕಡೆ ಹೋದ್ರೆ 12 72 ನಿಮಿಷ. 72 ನಿಮಿಷ ಅನ್ನೋದನ್ನ ಬೇಕಾದ್ರೆ ನೀವೇನ್ ಬರ್ಕೊಳ್ಳಿ, 60 ನಿಮಿಷ ಪ್ಲಸ್ 12 ನಿಮಿಷ ಅಂತ ಬರ್ಕೊಳ್ಳಿ. 60 ನಿಮಿಷ ಅನ್ನೋದು 1 ಅವರ್ ಅಲ್ವಾ? 60 ನಿಮಿಷ ಅನ್ನೋದು 1 ಅವರ್, ಮತ್ತೆ ಮುಂದೆ 12 ನಿಮಿಷ. ಓಕೆ, ಈಗ ಯಾಕೆ ಈ ತರ ಕನ್ವರ್ಟ್ ಮಾಡಿದೆ ಅಂದ್ರೆ ಆನ್ಸರ್ ಇಲ್ಲಿ ಅದೇ ತರ ಇದೆ, 1 ಗಂಟೆ 12 ನಿಮಿಷ. ಸೊ ದಿಸ್ ಇಸ್ ದ ಆನ್ಸರ್. ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ಇಷ್ಟು ಪ್ರಾಬ್ಲಮ್ಸ್ ನಿಮ್ಗೆ ಸಾಕು ಅನ್ಸುತ್ತೆ. ಈಗ ಟೋಟಲಿ ನಾವು 16 ಪ್ರಾಬ್ಲಮ್ ನ ನೋಡಿದ್ವಿ, ಬೇಸ್ಡ್ ಓನ್ಲಿ ಆನ್ ಟೈಮ್ ಅಂಡ್ ಡಿಸ್ಟೆನ್ಸ್.
ಓಕೆ. ಸೊ ಟೈಮ್ ಅಂಡ್ ಡಿಸ್ಟೆನ್ಸ್ ಅಲ್ಲಿ ಪ್ರೀವಿಯಸ್ ಸೆಷನ್ ಅಲ್ಲಿ ನಾವು ಬೇಸಿಕ್ ಪ್ರಾಬ್ಲಮ್ಸ್ ನ ಮೀಡಿಯಂ ಪ್ರಾಬ್ಲಮ್ಸ್ ನೋಡಿದ್ವಿ. ಈ ಸೆಷನ್ ಅಲ್ಲಿ ಓನ್ಲಿ ಬೇಸ್ಡ್ ಆನ್ ಲೇಟ್ ಅಂಡ್ ಅರ್ಲಿ. ಓಕೆ, ತಡವಾಗಿ ಅಥವಾ ಮುಂಚಿತವಾಗಿ ತಡವಾಗಿ ಆ ತರದ ಪ್ರಾಬ್ಲಮ್ಸ್ ನ ಮಾತ್ರ ಈ ಸೆಷನ್ ಅಲ್ಲಿ ನೋಡಿದ್ವಿ. ಓಕೆ, ಸೊ ಈಗ ಎರಡು ಪ್ರಾಬ್ಲಮ್ ನಾನು ನಿಮ್ಗೆ ಹೋಮ್ವರ್ಕ್ ಆಗಿ ಕೊಡ್ತಾ ಇದ್ದೀನಿ. ಓಕೆ, ನಿಮ್ಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಈ ಪ್ರಾಬ್ಲಮ್ ನ ಟ್ರೈ ಮಾಡಿ ಅಂಡ್ ಆನ್ಸರ್ ನ ಕಮೆಂಟ್ ಮಾಡಿ ನಂಗೆ. ಓಕೆ, ಸೊ ಒಬ್ಬ ವ್ಯಕ್ತಿಯು ಗಂಟೆಗೆ 3 ಕಿಲೋಮೀಟರ್ ವೇಗದಲ್ಲಿ ನಡೆದರೆ ತನ್ನ ನಿಗದಿತ ಸ್ಥಾನವನ್ನು 40 ನಿಮಿಷ ತಡವಾಗಿ ತಲುಪುತ್ತಾನೆ. ಅದೇ ವ್ಯಕ್ತಿಯು ಗಂಟೆಗೆ 4 ಕಿಲೋಮೀಟರ್ ವೇಗದಲ್ಲಿ ನಡೆದರೆ ನಿಗದಿತ ಸಮಯಕ್ಕಿಂತ 30 ನಿಮಿಷ ಮುಂಚಿತವಾಗಿ ತಲುಪುತ್ತಾನೆ. ಹಾಗಾದ್ರೆ ಅವನ ಆರಂಭದ ಸ್ಥಳದಿಂದ ನಿಗದಿತ ಸ್ಥಾನದವರೆಗೆ ಇರುವ ದೂರ ಎಷ್ಟು? ಇದೇ ಎಕ್ಸಾಕ್ಟ್ ಪ್ರಾಬ್ಲಮ್ ನ ನಾವು ಆಲ್ರೆಡಿ ಒಂದ್ಸರಿ ರಿಸಾಲ್ವ್ ಮಾಡಿದೀವಿ. ಇಲ್ಲಿ ಡೇಟಾ ಡಿಫರೆಂಟ್ ಇರಬಹುದು, ನೀವು ಫಾರ್ಮುಲಾ ಯೂಸ್ ಮಾಡ್ತೀರಾ ಅಥವಾ ಬೇರೆ ಏನು ಯೂಸ್ ಮಾಡ್ತೀರಾ ಅಂತ ನೋಡಿ. ಅಂಡ್ ಈ ಪ್ರಾಬ್ಲಮ್ ಜಸ್ಟ್ ಸಾಲ್ವ್ ಮಾಡಿದ್ವಲ್ಲ ಅದೇ ತರದ ಪ್ರಾಬ್ಲಮ್ ಇದೆ. ಈಗ ಒಬ್ಬ ವ್ಯಕ್ತಿಯು ತನ್ನ ಸಾಮಾನ್ಯ ವೇಗದ 3/4 ಭಾಗದ ವೇಗದಲ್ಲಿ ನಡೆದುಕೊಂಡು ಹೋದರೆ ತನ್ನ ಕಚೇರಿಯನ್ನು ಸಾಮಾನ್ಯ ಸಮಯಕ್ಕಿಂತ 20 ನಿಮಿಷ ತಡವಾಗಿ ತಲುಪುತ್ತಾನೆ. ಇಲ್ಲಿ ಟೈಮ್ ಡಿಫರೆನ್ಸ್ 20 ಅಂತ ಕೊಟ್ಟಿದ್ದಾರೆ ನಿಮ್ಗೆ. ಹಾಗಾದ್ರೆ ಅವನ ಸಾಮಾನ್ಯವಾಗಿ ತನ್ನ ಕಚೇರಿಯನ್ನು ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತಾನೆ? ಅದನ್ನ ನೀವು ಗಂಟೆಗಳಲ್ಲಿ ಮತ್ತೆ ಮಿನಿಟ್ಸ್ ಅಲ್ಲಿ ಫೈಂಡ್ ಔಟ್ ಮಾಡ್ಬೇಕು. ಅರ್ಥ ಆಯ್ತಲ್ವಾ? ಸೊ ಇವೆರಡು ಪ್ರಾಬ್ಲಮ್ಸ್ ನೋಟ್ ಮಾಡ್ಕೊಂಡು ಟ್ರೈ ಮಾಡಿ ಅಂಡ್ ಆನ್ಸರ್ ಇದ್ರೆ ಕಮೆಂಟ್ ಮಾಡಿ. ಓಕೆ, ಸೊ ಇನ್ ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಮೊದಲೇ ಹೇಳಿದಾಗೆ ನೆಕ್ಸ್ಟ್ ಸೆಷನ್ ಪಾರ್ಟ್ 4. ಪಾರ್ಟ್ 4 ಅಲ್ಲಿ ನಾವೇನ್ ಮಾಡೋಣ, ಪ್ರಾಬ್ಲಮ್ಸ್ ಆನ್ ಚೇಸಿಂಗ್ ಅಂಡ್ ಓವರ್ಟೇಕಿಂಗ್. ಓಕೆ, ಇನಿಷಿಯಲ್ ಸೆಷನ್ ಅಲ್ಲಿ ನಾನು ನಿಮ್ಗೆ ಹೇಳಿದೀನಿ 4ನೇ ಭಾಗದಲ್ಲಿ ಇದು ಕೊನೆ ಭಾಗ ಆಗಿರುತ್ತೆ. ಟೈಮ್ ಅಂಡ್ ಡಿಸ್ಟೆನ್ಸ್ ರಿಲೇಟೆಡ್ ಪ್ರಾಬ್ಲಮ್ ಅಲ್ಲಿ ಚೇಸಿಂಗ್ ಮಾಡೋದು ಅಥವಾ ಓವರ್ಟೇಕ್ ಮಾಡೋದು, ಅದು ಕಾರು, ವ್ಯಕ್ತಿ, ಪೊಲೀಸು, ಕಳ್ಳ ಅಂತ ಹೇಳಿದ್ನಲ್ವಾ, ಆ ತರದ ಪ್ರಾಬ್ಲಮ್ಸ್ ಬರುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಂಡ್ ದೋಸ್ ಆರ್ ದ ಕಾಂಪ್ಲೆಕ್ಸ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಇನ್ ಟೈಮ್ ಅಂಡ್ ಡಿಸ್ಟೆನ್ಸ್. ಓಕೆನಾ? ಸೊ ಅದನ್ನ ಬೆನ್ನಟ್ಟುವಿಕೆ ಅಥವಾ ಹಿಂದಿಕ್ಕುವಿಕೆ ಕುರಿತ ಸಮಸ್ಯೆಗಳು ಅಂತ ಹೇಳ್ತಾರೆ ಕನ್ನಡದಲ್ಲಿ. ಓಕೆನಾ? ಸೊ ಲೆಟ್ ಅಸ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್ ಟು ಸಿ ದೀಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್. ಓಕೆನಾ? ಥ್ಯಾಂಕ್ ಯು.